ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. SAK ಕನ್ವೆನ್ಷನ್ ಹಾಲ್. ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್. Wide parking areas facilities. Visit Shekhar Nagar, IB Road, Raichur. N150 ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. Visit KTB Jewel Palace, Udayanagar, Station Road, Raichur. Mobile 8123 535300. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮುನ್ನೂರು ಕಾಪು ಸಮಾಜ ಇತರೆ ಸಮಾಜಕ್ಕೆ ಆದರ್ಶ ಶ್ರೀಗಳು. 2 ವಿವಾದಾತ್ಮಕ ಗಣಿಗಾರಿಕೆ ಅನುಮತಿ. ಅಧಿಕಾರ ವಹಿಸಿಕೊಂಡಿದ್ದ ದಿನವೇ HD ಕುಮಾರಸ್ವಾಮಿ ಅನುಮತಿ ನೀಡಿದ್ದೇಕೆ? SR ಹಿರೇಮಠ್. 2 ಟನ್ ಭಾರದ ಕಲ್ಲು ಎಳೆಯುವ ಸ್ಪರ್ಧೆ. ಮುಂಗಾರು ಸಾಂಸ್ಕೃತಿಕ ಹಬ್ಬ ಸಾಂಸ್ಕೃತಿಕ ಪುನರ್ಜೀವನಕ್ಕೆ ಸಹಕಾರಿ. ಜಿ. ಕುಮಾರ್ ನಾಯಕ್. ಮೊದಲ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮ. ವಿವಿಧ ಕಲಾ ತಂಡಗಳಿಂದ ನೃತ್ಯ ಪ್ರದರ್ಶನ. ಮುಂಗಾರು ಹಬ್ಬ 1 ವಾರ ಕಾಲ ಪಾಪಾರೆಡ್ಡಿ ನೇತೃತ್ವದಲ್ಲಿ ನಡೆಯಲಿ. ಶಿವರಾಜ್ ಪಾಟೀಲ್. 26ರಂದು ಸ್ಪರ್ಧಾತ್ಮಕ ಪರೀಕ್ಷೆ ಕುರಿತು ಉಚಿತ ಕಾರ್ಯಾಗಾರ. ರವಿಚಂದ್ರ ಗೋನ್ವಾರ್. ಇಡಕ್ನೂರು ಶಾಲೆಯಲ್ಲಿ ವಿದ್ಯಾರ್ಥಿಗಳೊಂದಿಗೆ ವಿಜ್ಞಾನಿ ಸಂವಾದ. ಸ್ವಾಸ್ಥ್ಯ ಸಮಾಜದ ಬುನಾದಿ. ಡಾಕ್ಟರ್ ಗಾಯತ್ರಿ. ಕೊತ್ತಕುಂಟ ಅಮೃತ ಸರೋವರ ಕೆರೆಯ ದಂಡೆ. 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಮಲೇರಿಯಾ ವಿರೋಧಿ ಮಾಸಾಚರಣೆ. ವಿಶ್ವ ಪರಿಸರ ದಿನ ಆಚರಣೆ. ಕಾರ್ಮಿಕ ಇಲಾಖೆಯಿಂದ ಸಿರವಾರ ಪಟ್ಟಣದ ವಿವಿಧ ಕಡೆ ತಪಾಸಣೆ. ಬಾಲಕನ ರಕ್ಷಣೆ. ವಾರ್ತೆಗಳ ವಿವರ. ಮುನ್ನೂರು ಕಾಪು ಕೃಷಿ ಪಾರಂಪರಿಕ ಕಾರ ಹುಣ್ಣಿಮೆಯನ್ನು ಜನ ಆಕರ್ಷಿಸುವ ರೀತಿಯಲ್ಲಿ ಆಯೋಜನೆ ಮಾಡುವುದರ ಮೂಲಕ ರೈತರನ್ನು ಖುಷಿಪಡಿಸುವುದರ ಜೊತೆಗೆ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಹಬ್ಬವನ್ನು ಅತ್ಯಂತ ಅದ್ದೂರಿಯಾಗಿ ಆಚರಣೆ ಮಾಡುವುದರ ಮೂಲಕ ಮುನ್ನೂರು ಕಾಪು ಸಮಾಜ ಇತರೆ ಸಮಾಜಗಳಿಗೆ ಆದರ್ಶವಾಗಿದೆ ಎಂದು ಪರಮ ಪೂಜ್ಯ ಪೀಠಾಧಿಪತಿಗಳಾದ ಆದಿಶಂಕರಾಚಾರ್ಯ ಶಾರದಾ ಲಕ್ಷ್ಮೀ ನರಸಿಂಹ ಮಹಾಸ್ವಾಮಿಗಳು ಹೇಳಿದರು. ಮುನ್ನೂರು ಕಾಪು ಕೃಷಿ ಪಾರಂಪರಿಕ ಕಾರ ಹುಣ್ಣಿಮೆಯನ್ನು ಜನ ಆಕರ್ಷಿಸುವ ರೀತಿಯಲ್ಲಿ ಆಯೋಜನೆ ಮಾಡುವುದರ ಮೂಲಕ ರೈತರನ್ನು ಖುಷಿಪಡಿಸುವುದರ ಜೊತೆಗೆ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಹಬ್ಬವನ್ನು ಅತ್ಯಂತ ಅದ್ದೂರಿಯಾಗಿ ಆಚರಣೆ ಮಾಡುವುದರ ಮೂಲಕ ಮುನ್ನೂರು ಕಾಪು ಸಮಾಜ ಇತರೆ ಸಮಾಜಗಳಿಗೆ ಆದರ್ಶವಾಗಿದೆ ಎಂದು ಪರಮ ಪೂಜ್ಯ ಪೀಠಾಧಿಪತಿಗಳಾದ ಆದಿಶಂಕರಾಚಾರ್ಯ ಶಾರದಾ ಲಕ್ಷ್ಮೀ ನರಸಿಂಹ ಮಹಾಸ್ವಾಮಿಗಳು ಹೇಳಿದರು. ಅವರಿಂದು ನಗರದ ಗಂಜ್ ಆವರಣದಲ್ಲಿ ಮುನ್ನೂರು ಕಾಪು ಸಮಾಜದಿಂದ ನಡೆಯುತ್ತಿರುವ 2ನೇ ದಿನದ 2 ಟನ್ ಭಾರದ ಕಲ್ಲು ಎಳೆಯುವ ಜೋಡಿ ಎತ್ತುಗಳ ಸ್ಪರ್ಧೆಗೆ ಚಾಲನೆ ನೀಡಿ ಆಶೀರ್ವಚನ ನೀಡಿದರು. ಭಾರತ ಕೃಷಿ ಪ್ರಧಾನ ದೇಶ. ಇಲ್ಲಿ ರೈತರು ಸುಖವಾಗಿದ್ದರೆ ಮಾತ್ರ ದೇಶ ಸುಭದ್ರವಾಗಲಿದೆ ಎಂದರು. ಭಾರತ ದೇಶದಲ್ಲಿ 60% ರೈತರು ಇದ್ದಾರೆ. ಪ್ರಸ್ತುತ ಕಾಲಘಟ್ಟದಲ್ಲಿ ಕೃಷಿ ಪ್ರಧಾನ ಮರೀಚಿಕೆಯಾಗುತ್ತಿದೆ. ಮುನ್ನೂರು ಕಾಪು ಸಮಾಜ ಜಾನಪದ ಕೃಷಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಉಳಿಸುವ ಬೆಳೆಸುವ ನಿಟ್ಟಿನಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಅತ್ಯಂತ ಅದ್ದೂರಿಯಾಗಿ ಆಯೋಜನೆ ಮಾಡುವುದರ ಮೂಲಕ ಎ ಪಾಪಾರೆಡ್ಡಿ ನೇತೃತ್ವದ ಮುನ್ನೂರು ಕಾಪು ಸಮಾಜ ಇತರೆ ಸಮಾಜಗಳಿಗೆ ಮಾದರಿಯಾಗಿದೆ.
ಜಗತ್ತಿನಲ್ಲಿ ಕೃಷಿ ಅತ್ಯಂತ ಶ್ರೇಷ್ಠವಾದದ್ದು. ದೇಶದಲ್ಲಿ ರೈತರು ಮಾತ್ರ ಪ್ರಾಮಾಣಿಕವಾಗಿ ಕೆಲಸ ಮಾಡುವ ವ್ಯಕ್ತಿಗಳು. ಕೃಷಿ ಮತ್ತು ರೈತರು ಉಳಿದರೆ ಮಾತ್ರ ಈ ದೇಶ ಬಲಿಷ್ಠರಾಗಲು ಸಾಧ್ಯ ಎಂದರು. ಜಿಲ್ಲೆಯ ಯಾವುದೇ ಸಮಾಜದಿಂದ ಈ ರೀತಿ ರೈತರು ಖುಷಿ ಪಡುವ ನಿಟ್ಟಿನಲ್ಲಿ ಹಬ್ಬ ಆಯೋಜನೆ ಮಾಡಲು ಸಾಧ್ಯವಿಲ್ಲ ಎಂದರು. ಹಬ್ಬದ ರೂವಾರಿ ಮಾಜಿ ಶಾಸಕ ಎ ಪಾಪರೆಡ್ಡಿ ಮತ್ತು ಸಮಾಜದ ಹಿರಿಯ ಮುಖಂಡ ಬೆಲ್ಲಂ ನರಸಿರೆಡ್ಡಿ ಅವರ ನೇತೃತ್ವದಲ್ಲಿ ಮುಂಗಾರು ಹಬ್ಬವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮತ್ತು ದೇಶಕ್ಕೆ ಮಾದರಿ ಆಗುವ ನಿಟ್ಟಿನಲ್ಲಿ ಆಯೋಜನೆ ಮಾಡುತ್ತಿರುವುದು ಅತ್ಯಂತ ಸಂತೋಷ ಸಂಗತಿ. ಮುನ್ನೂರು ಕಾಪು ಸಮಾಜ ಎಲ್ಲಾ ಸಮುದಾಯಗಳ ಒಗ್ಗಟ್ಟು ಪ್ರದರ್ಶನದೊಂದಿಗೆ ದೇಶದ ವಿವಿಧ ರಾಜ್ಯಗಳಿಂದ ರೈತರು ತಮ್ಮ ಎತ್ತುಗಳನ್ನು ಮುಂಗಾರು ಹಬ್ಬದಲ್ಲಿ ಪಾಲ್ಗೊಳ್ಳುವಂತೆ ಮಾಡುತ್ತಿದೆ. ಮತ್ತೆ ರೈತರು ಕೃಷಿಯಲ್ಲಿ ಅವಲಂಬಿತವಾಗುವಂತೆ ಮುನ್ನೂರು ಕಾಪು ಸಮಾಜ ಮಾಡುತ್ತಿದೆ. ಮುನ್ನೂರು ಕಾಪು ಸಮಾಜದ ಸಾಮಾಜಿಕ ಕಾರ್ಯಗಳು ಭಾರಿ ಜನಮನ್ನಣೆ ಪಡೆದುಕೊಂಡಿದೆ. ಮುನ್ನೂರು ಕಾಪು ಸಮಾಜ ಈ ಹಬ್ಬವನ್ನು ಅನೇಕ ವರ್ಷಗಳಿಂದ ಅತ್ಯಂತ ವಿಜೃಂಭಣೆಯಿಂದ ಮತ್ತು ಕ್ರೀಡಾ ಸ್ಪರ್ಧೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಮೂಲಕ ಆಯೋಜಿಸಿ ಈ ಹಬ್ಬಕ್ಕೆ ಒಂದು ಪಾರಂಪರಿಕ ನಾಂದಿಯಾಗಿದೆ. ಮುಂಗಾರು ಹಬ್ಬಕ್ಕೆ ಮೆರುಗು ತಂದಿದೆ ಎಂದರು. ಇಂದು ಸಂಜೆ ವಿವಿಧ 40 ಕಲಾವಿದ ತಂಡಗಳಿಂದ ಶ್ರೀ ಮಾತಾ ಮಹಾಲಕ್ಷ್ಮೀ ದೇವಿಯ ಭವ್ಯ ಮೆರವಣಿಗೆ ನಡೆಯಲಿದೆ ಎಂದರು. రైతులందరూ కష్టపడి బాగా కలిసికట్టుగా ఉండేవారు. ఇప్పుడు అందరూ మనకేమిటంటే ఈ కృషి అంటే అంత ఇంట్రెస్ట్ లేదు. ఇప్పుడు అందరూ సిటీకి వెళ్ళాలి, అక్కడ సంపాదన చేసుకోవాలి, ఇదే మన తప్పన. ఇప్పుడు అట్లా కాదు, తెలుసుకోండి. ఏది ఏమైనా ఈ జగత్తులో కష్టపడి పనిచేసేవాళ్ళు, ప్రామాణికంగా పనిచేసేవాళ్ళు ఎవరంటే మన రైతులు. కావున రైతుల గురించి మనందరూ కూడా చాలా గౌరవంగా ప్రవర్తించాలి. ప్రపంచంలో ఎన్నో వృత్తులు ఉండొచ్చు, ఎన్నో పనులు ఉండొచ్చు, కానీ కృషికి మించిన వృత్తి లేదు, కృషికి మించిన ఉద్యోగం లేదు. కృషి కంటే పవిత్రమైన ఉద్యోగం ఈ జగత్తులో ఏది లేదు. కావున ఈ ఒక విషయాన్ని దృష్టిలో పెట్టుకొని మన మున్నూరు కాప సమాజం వాళ్ళు ఈ రాయచూరు నగరంలో రైతుల కోసం ఈ పండుగను ఏర్పాటు చేశారు. రైతులందరూ సంతోషంగా ఉండాలి, రైతులందరూ కలిసికట్టుగా ఉండాలి, రైతులందరూ ఐక్యమత్యతో ఉండాలి. తద్వారా సమాజంలో అందరూ సుఖంగా సంతోషంగా ఉండాలి అనే ఒక సదుద్దేశంతో ఈరోజు ఈ కార్యక్రమాన్ని మన మున్నూరు కాపు సమాజం వాళ్ళు చక్కగా నిర్వహిస్తున్నారు. విశేషంగా దీనికి మన పాపారెడ్డి గారు, బెల్లం నరసారెడ్డి గారు, అలాగే బసవరెడ్డి గారు, పండ్ల నరసారెడ్డి గారు, ఇట్లా రాజేంద్ర రెడ్డి గారు, ఇట్లా వీరందరూ కూడా చాలా ఒక మంచి ఉద్దేశంతో ఈ కార్యక్రమాన్ని విశేషంగా రైతుల కోసమే చేస్తున్నారు. దీని భాగంగా విశేషంగా ఈరోజు ఎద్దుల ఒక పంద్య స్పర్ధ జరుగుతున్నది. తర్వాత ఈరోజు సాయంత్రం ఆ మహాలక్ష్మి తల్లి ఒక సన్నిధిలో దివ్యమైన ఆ ఉత్సవం కూడా జరగబోతున్నది. మనప్పుడు ఈ జీవితంలో మనందరూ కూడా భగవంతుని పట్ల విశ్వాసాన్ని పెట్టుకొని మన జీవితంలో సుఖంగా సంతోషంగా ఉండాలంటే మనం పరోపకారం చేయాలి, ఇతరులకు సహాయపడాలి. మనం ఎంత చేసినా జీవితంలో పుణ్యం అంటే ఏమిటంటే పెద్దలు చెప్పారు, పరోపకార పుణ్యాయ పాపాయ పరపీడనం. మన ఇతరుల కోసం ఏం చేస్తామో అది నిజమైన పుణ్యము. కావున మన మున్నూరు కాప సమాజం వాళ్ళు అందరి కోసం చేస్తున్నారు ఈ ఒక మంచి పనిని. ఇది కేవలం ఏదో ఒక వర్గానికి చెందిన కార్యక్రమం కాదు. అన్ని రాష్ట్రాల నుంచి, ఆంధ్ర రాష్ట్రం నుంచి వస్తున్నారు రైతులు, అలాగే తెలంగాణ రాష్ట్రం నుంచి వస్తున్నారు, మన కర్ణాటక రాష్ట్రం నుంచి వస్తున్నారు, మహారాష్ట్ర నుంచి వస్తున్నారు. ఇలా రైతులందరూ కలిసి ఉండాలి, మనందరూ కూడా సమాజంలో చక్కగా ఉండాలని ఒక మంచి సదుద్దేశంతో మన మున్నూరు కాప సమాజం వాళ్ళు ఈ కార్యక్రమాన్ని, ఈ ముంగారు సాంస్కృతిక కార్యక్రమాన్ని ఒక పేరుతో ఈ కార్యక్రమాన్ని చక్కగా నిర్వహిస్తున్నారు. ఇది అందరికీ అనుకరణీయంగా ఆదర్శప్రాయంగా ఉన్నది.
మన దాదాపు 20 నుంచి చూస్తున్నాం. మూడోసారి మన ఇక్కడ రాయచూరు నగరానికి వస్తున్న ఈ కార్యక్రమానికి అలా చూస్తే ఆ మహాలక్ష్మి కళ్యాణ మంటపం కదా, అది ఓపెన్ చేసినప్పుడు కూడా మనం వచ్చిన ಈ ಸಂದರ್ಭದಲ್ಲಿ ನವಲ್ಕಲ್ ಬ್ರಹ್ಮಮಠ ಅಭಿನವ ಶಿವಾಚಾರ್ಯ ಮಹಾಸ್ವಾಮಿಗಳು, ಹಬ್ಬದ ರೂವಾರಿ ಮಾಜಿ ಶಾಸಕ ಎ ಪಾಪರೆಡ್ಡಿ, ಮುನ್ನೂರು ಕಾಪು ಸಮಾಜದ ಅಧ್ಯಕ್ಷ ಬೆಲ್ಲಂ ನರಸರೆಡ್ಡಿ, ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ರೆಡ್ಡಿ, ಶಿವಬಸಪ್ಪ ಮಾಲಿ ಪಾಟೀಲ್, ಆರ್.ಕೆ. ಅಂಬರೀಶ್, ಕೃಷ್ಣಮೂರ್ತಿ, ಜಿ ವೆಂಕಟರೆಡ್ಡಿ, ಮುನ್ನೂರು ಕಾಪು ಸಮಾಜದ ಹಿರಿಯ ಮುಖಂಡರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ವಿವಾದಾತ್ಮಕವಾಗಿರುವ ಕೆಐಸಿಎಲ್ ಮತ್ತು ವಿಐಆರ್ಎಲ್ ಗಣಿಗಾರಿಕೆ ಅನುಮತಿ ನೀಡಿರುವುದನ್ನು ವಿರೋಧಿಸಿ ಸಮಾಜ ಪರಿವರ್ತನಾ ಸಮುದಾಯ ಓವರ್ಸೈಟ್ ಅಥಾರಿಟಿಯ ನ್ಯಾಯಮೂರ್ತಿ ಬಿ ಸುದರ್ಶನ್ ರೆಡ್ಡಿ ಹಾಗೂ ರಾಜ್ಯದ ಕಾನೂನು ಸಚಿವರನ್ನು ನಿಯೋಗ ಭೇಟಿ ಮಾಡಿ ತಡೆಯುವಂತೆ ಆಗ್ರಹಿಸಿದ ಚರ್ಚೆ ಮಾಡಲಾಗಿದೆ ಎಂದು ಸಮಾಜ ಪರಿವರ್ತನಾ ಸಮುದಾಯ ಎಸ್ಆರ್ ಹಿರೇಮಠ್ ಹೇಳಿದರು. ರಾಜ್ಯದಲ್ಲಿ ವಿವಾದಾತ್ಮಕವಾಗಿರುವ ಕೆಐಸಿಎಲ್ ಮತ್ತು ವಿಐಆರ್ಎಲ್ ಗಣಿಗಾರಿಕೆ ಅನುಮತಿ ನೀಡಿರುವುದನ್ನು ವಿರೋಧಿಸಿ ಸಮಾಜ ಪರಿವರ್ತನಾ ಸಮುದಾಯ ಓವರ್ಸೈಟ್ ಅಥಾರಿಟಿಯ ನ್ಯಾಯಮೂರ್ತಿ ಬಿ ಸುದರ್ಶನ್ ರೆಡ್ಡಿ ಹಾಗೂ ರಾಜ್ಯದ ಕಾನೂನು ಸಚಿವರನ್ನು ನಿಯೋಗ ಭೇಟಿ ಮಾಡಿ ತಡೆಯುವಂತೆ ಆಗ್ರಹಿಸಿದ ಚರ್ಚೆ ಮಾಡಲಾಗಿದೆ ಎಂದು ಸಮಾಜ ಪರಿವರ್ತನಾ ಸಮುದಾಯ ಎಸ್ಆರ್ ಹಿರೇಮಠ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕೇಂದ್ರ ಸರ್ಕಾರ ಉಕ್ಕು ಸಚಿವಾಲಯ ಸಚಿವರಾಗಿರುವ ಎಚ್.ಡಿ. ಕುಮಾರಸ್ವಾಮಿಯವರು ಅಧಿಕಾರ ವಹಿಸಿಕೊಂಡಿರುವ ದಿನದಂದೇ ಅನುಮತಿ ನೀಡಿರುವುದು ಹಲವಾರು ಸಂಶಯಗಳಿಗೆ ಎಡೆ ಮಾಡಿದೆ. ಸರ್ವೋಚ್ಚ ನ್ಯಾಯಾಲಯ ಆದೇಶಗಳನ್ನು ಪರಾಮರ್ಶಿಸದೆ ಗಣಿಗಾರಿಕೆ ಅನುಮತಿ ನೀಡಿರುವ ಆತುರತೆ ಏನಿತ್ತು ಎಂದು ಪ್ರಶ್ನಿಸಿದರು. ಗಣಿಗಾರಿಕೆ ಅನುಮತಿ ಕೋರಿ ರಾಜ್ಯ ಸರ್ಕಾರ ಪ್ರಸ್ತಾವನೆ ಇದ್ದರೂ ಪರಿಶೀಲಿಸಿ ನಿರ್ಧರಿಸಬೇಕಿರುವುದು ಸಚಿವಾಲಯದ ಜವಾಬ್ದಾರಿ. ಅಧಿಕಾರಿಗಳು ಗಣಿಗಾರಿಕೆಯಿಂದ ಆಗುವ ಅಪಾಯಗಳನ್ನು ಈಗಾಗಲೇ ಸುಪ್ರೀಂ ಕೋರ್ಟ್ ಸೇರಿ ಹಲವಾರು ಪರಿಸರ ರಕ್ಷಣಾ ಸಂಸ್ಥೆಗಳು, ಸಮಿತಿಗಳು ವರದಿ ನೀಡಿವೆ. ಅಪಾಯವನ್ನು ಲೆಕ್ಕಿಸದೆ ಅನುಮತಿ ನೀಡಲಾಗಿದೆ. ಕೇಂದ್ರ ಸಚಿವರು ಕನಿಷ್ಠ ವಸ್ತುಸ್ಥಿತಿಯ ಅರಿಯುವ ಮುನ್ನ ಅನುಮತಿಗೆ ಸಹಿ ಮಾಡಿದ್ದಾರೆ. ಅವರೊಂದಿಗೆ ಚರ್ಚಿಸುವುದು ಏನಿದೆ ಎಂದು ಪ್ರಶ್ನಿಸಿದ ಅವರು, ಇಲಾಖೆ ಅಧಿಕಾರಿಗಳಿಂದಾದರೂ ಮಾಹಿತಿ ಪಡೆಯಬೇಕಿತ್ತು ಎಂದರು. ಪಶ್ಚಿಮ ಘಟ್ಟದಲ್ಲಿ ಕೆಐಒಸಿಎಲ್ ನಡೆಸುತ್ತಿರುವ ಗಣಿಗಾರಿಕೆಯ ಗುತ್ತಿಗೆಯನ್ನು ರದ್ದುಪಡಿಸಿದೆ. 20 ವರ್ಷಗಳಿಂದ ನಡೆದಿರುವ ಗಣಿಗಾರಿಕೆಯಿಂದಲೇ ಪರಿಸರ ಅರಣ್ಯ ಹಾನಿಯಿಂದಲೇ ಗುತ್ತಿಗೆ ರದ್ದುಪಡಿಸಿರುವಾಗಲೇ ಮತ್ತೆ ಅದೇ ಕಂಪನಿಗೆ ಗಣಿಗಾರಿಕೆ ಅವಕಾಶ ನೀಡಲಾಗಿದೆ. ಕೆಒಐಸಿಎಲ್ ಗಣಿಗಾರಿಕೆಯಿಂದ 93,330 ಮರಗಳು, ವಿಐಎಸ್ಎಲ್ ಗಣಿಗಾರಿಕೆಯಿಂದ 29,440 ಮರಗಳು ನಾಶವಾಗುತ್ತವೆ. ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಪರಿಸರ ಹಾನಿಯಾದರೂ ಗಣಿಗಾರಿಕೆ ಪರ್ಯಾಯ ವ್ಯವಸ್ಥೆ ಹೇಗೆ ಸರಿದೂಗಿಸಲು ಸಾಧ್ಯವೆಂದರು. ಕೇಂದ್ರ ಸಚಿವರೊಂದಿಗೆ ಮಾತುಕತೆ ನಡೆಸುವ ಅವಶ್ಯಕತೆ ಇಲ್ಲ. ಕಾರಣ, ಗೌರವ ಹಾಗೂ ಸ್ವಾಭಿಮಾನಕ್ಕೆ ಧಕ್ಕೆ ತರುವ ಅಪಾಯವಿರುವುದರಿಂದ ಮಾತುಕತೆ ಅವಶ್ಯಕತೆ ಇಲ್ಲ. ಎಚ್.ಡಿ. ಕುಮಾರಸ್ವಾಮಿಯವರು ಈಗಾಗಲೇ ನ್ಯಾಯಾಂಗ ನಿಂದನೆ ಎದುರಿಸುತ್ತಿದ್ದಾರೆ ಎಂದರು. ಇನ್ನು ರಾಜ್ಯದಲ್ಲಿ ಕೆಎಂಇಆರ್ಸಿ ಅಧ್ಯಕ್ಷರಾಗಿರುವ ಶಾಲಿನಿ ರಜನೀಶ್ ಇವರನ್ನು ತೆಗೆದುಹಾಕುವಂತೆ ಕಾನೂನು ಸಚಿವರಿಗೆ ಮನವಿ ಮಾಡಲಾಗಿದೆ. ಸುಪ್ರೀಂ ಕೋರ್ಟ್ ಸೂಚನೆ ಮೇರೆಗೆ ಬಳ್ಳಾರಿ, ತುಮಕೂರು, ಚಿತ್ರದುರ್ಗ ಸೇರಿ 4 ಜಿಲ್ಲೆಗಳ ಪರಿಸರ ಪುನಶ್ಚೇತನ ಕಾರ್ಯಕ್ರಮ ಸಮರ್ಪಕ ಜಾರಿಗೊಳಿಸಲಾಗಿದೆ. ಸಮಿತಿ ವರದಿಯಂತೆ 4 ಜಿಲ್ಲೆಗಳ 283 ಗ್ರಾಮಗಳನ್ನು ಗುರುತಿಸಲಾಗಿದೆ. ಆದರೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಸೇರಿ 400 ಗ್ರಾಮಗಳನ್ನು ಗುರುತಿಸಿರುವುದು ಅವೈಜ್ಞಾನಿಕವಾಗಿದೆ. ಶಿಕ್ಷಣ, ಆರೋಗ್ಯ, ಮೂಲಭೂತ ಸೌಕರ್ಯ ಸೇರಿದಂತೆ ಅಭಿವೃದ್ಧಿ ಸೂಚ್ಯಾಂಕ ಆಧಾರದ ಮೇಲೆ ರೂಪಿತವಾಗಿರುವ ಕ್ರಿಯಾ ಯೋಜನೆಯಂತೆ ಜಾರಿಗೊಳಿಸಬೇಕು. ಕಟ್ಟಡ ಕಾಮಗಾರಿ ಕೆಲಸಗಳನ್ನು ಕೈಗೆತ್ತಿಕೊಳ್ಳಬಾರದು ಎಂದರು. ಪರಿಸರ ಪುನಶ್ಚೇತನಕ್ಕೆ ನಿಗದಿಪಡಿಸಲಾದ 25,000 ಕೋಟಿ ರೂಪಾಯಿ ಸಮರ್ಪಕ ಬಳಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಬದ್ಧತೆ ತೋರಬೇಕಿದೆ ಎಂದರು. ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಇವರೊಂದಿಗೆ ಸಕಾರಾತ್ಮಕ ಚರ್ಚೆ ನಡೆದಿದೆ. ಮುಖ್ಯಮಂತ್ರಿಗಳೊಂದಿಗೆ ಚರ್ಚೆ ನಡೆಸುವ ನಿರ್ಧರಿಸಲಾಗಿದೆ. ರಾಜ್ಯ ಸರ್ಕಾರ ಕೂಡಲೇ 2 ಗಣಿಗಾರಿಕೆ ಅನುಮತಿ ರದ್ದುಪಡಿಸಬೇಕು ಎಂದು ಆಗ್ರಹಿಸಿದರು. ಮೊದಲನೇದೇನು ನಾವು ಕೇಳ್ತೇವೆ ಅಂತಂದರೆ, ಅವರಿಗೆ ಈ ಬಳ್ಳಾರಿ ಅಂದರೆ ಅದಕ್ಕೆ ಒಂದು ಶಬ್ದ ಬಳಸ್ತಾರೆ, ಇದನ್ನು ಸಂತೋಷ್ ಹೆಗಡೆ ಅವರು ಬಳಸಿದ್ರು. ಅಂದರೆ BHS ಅಂತಾರೆ. ಬಿ ಅಂದರೆ ಬಳ್ಳಾರಿ, ಅಂದರೆ ಬಳ್ಳಾರಿ ತಾಲೂಕು. ಎಚ್ ಅಂದರೆ ಹೊಸಪೇಟೆ ತಾಲೂಕು. ಆಮೇಲೆ ಸಂಡೂರು, ಎಸ್ ಅಂದರೆ ಸಂಡೂರು ತಾಲೂಕು. ಇವು ಈಗ 2 ಜಿಲ್ಲೆ ಒಳಗದ, ಒಂದು ಹೊಸಪೇಟೆ ವಿಜಯನಗರದೊಳಗೆ, ಇವೆರಡು ಇದರೊಳಗದ. ಸೊ ಈ ಏರಿಯಾದೊಳಗೆ ಏನು ಮೈನಿಂಗ್ ಆಗಿತ್ತು, ಅಕ್ರಮ ಮೈನಿಂಗ್, ಅದನ್ನು ಸುಪ್ರೀಂ ಕೋರ್ಟ್ದವ್ರು ಹೆಂಗೆ ಡಿಸ್ಕ್ರೈಬ್ ಮಾಡಿದ್ರು ಅಂದರೆ ರೆಕ್ಲೆಸ್, ಅಂದರೆ ಯಾವುದು ಏನೋ ಹಿಂದೆ ಮುಂದೆ ಸಂವಿಧಾನ ರೂಲ ಏನೂ ಇರಲಾರದೆ ರೆಕ್ಲೆಸ್, ಇರ್ರಿಸ್ಪಾನ್ಸಿಬಲ್, ಬೇಜವಾಬ್ದಾರಿದ ಮೈನ್. ಅದೊಂದು ಅವನ ಅನ್ಪ್ರೆಸಿಡೆಂಟೆಡ್ ಸ್ಕೇಲ್, ಹಿಂದೆಂದೂ ಆಗಲಾರದಂಥ ವ್ಯಾಪಕ ಪ್ರಮಾಣದೊಳಗೆ ಏನಾಗಿತ್ತಲ್ಲ, ಅದನ್ನು ಅವ್ರು ಏನು ಮಾಡಿದ್ರು, ಕೆಲವು ಇದನ್ನೇನು ಕನ್ಫಿಸ್ಕೇಟ್ ಮಾಡಿದ್ರು, ಇಲ್ಲಿಗಲ್ ಊರು, ಆಮೇಲೆ ಗಣಿ ಹೊರಗೆ ಹೋಗಿ ಏನೆಲ್ಲ ಮಾಡಿದ್ರು, ಅದಕ್ಕೆ ಫೈನ್ ಹಾಕಿ ಅವೆಲ್ಲ ಅದನ್ನು ಇದು ಮಾಡಿ, ಆಮೇಲೆ ಆ 3 ಕೆಟಗರಿ ಮೈನ್ ಏನಿತ್ತಲ್ಲ, ABC, ಅದನ್ನೇನು ಶೇಖರಣೆ ಮಾಡಿದ್ದು, A ಮತ್ತು B ಪ್ರಾರಂಭ ಮಾಡಿದ್ರು ತಿರುಗಿ. ಅವರಿಗೆ ಎದವರಿಗೆ 10%, ಬಿದವರಿಗೆ 15%,
ಸೇಲ್ ವ್ಯಾಲ್ಯೂ ಪ್ರತಿಯೊಂದು ಟನ್ನಿಗೆ ಅವರು ಕೊಡುವಂಗೆ ಮಾಡಿದ್ರು. ಸೊ ಇದೀಗ 25,000 ಕೋಟಿ ಆಗಿದೆ, ಇನ್ನೂ ಒಂದು 6,000 ಕೋಟಿ ರೂಪಾಯಿ ಬರಬೇಕಾದ್ರೆ. ಸೊ ಒಟ್ಟು ಒಂದು 32,000-33,000 ಕೋಟಿ ರೂಪಾಯಿ ಆಗ್ತದೆ. ಇದನ್ನೆಲ್ಲ CEC ಅವರು ಅವಾಗ ಒಂದು ವಿವರ ವರದಿಯನ್ನು ಕೊಟ್ಟಿದ್ದರು, ನಾವೆಲ್ಲ ಅದನ್ನು ಇದು ಮಾಡಿದ್ದೆವು. ಸೊ ಆದರೆ ಇದಕ್ಕೆ ಹ್ಯಾಂಗೆ ಮಾಡಬೇಕು ಅಂದರೆ ಒಂದು SPV ಅಂತ, SPV ಅಂದರೆ ಸ್ಪೆಷಲ್ ಪರ್ಪಸ್ ವೆಹಿಕಲ್. ಸೊ ಅದಕ್ಕೆ ಅವರೊಂದು ಕಾರ್ಪೊರೇಷನ್ ಮಾಡಬೇಕು, ಸ್ವಾಯತ್ತ ಕಾರ್ಪೊರೇಷನ್. ಅದಂಥದ್ದು ನಾಟ್ ಫಾರ್ ಪ್ರಾಫಿಟ್, ಯಾಕಂದರೆ ಇದು ಜನರ ಸಲುವಾಗಿ ಮತ್ತು ಪರಿಸರ ರಕ್ಷಣೆ ಸಲುವಾಗಿರೋದು. ಇದನ್ನು ಹೆಸರು KMREC ಅಂತ, ಕರ್ನಾಟಕ ಮೈನಿಂಗ್ ಎನ್ವೈರ್ನ್ಮೆಂಟ್ ರೆಸ್ಟೋರೇಷನ್ ಕಾರ್ಪೊರೇಷನ್, KMRC ಅಂತ ಇದರೊಳಗೆಲ್ಲ ಹೆಸರಿದೆ. ಅದನ್ನು ಅವರು 2014ರಲ್ಲಿ ಮಾಡಿದ್ದಾರೆ. ಅಲ್ಲಿಂದ ಸಾಕಷ್ಟು ಲಗಾಟೆ ಹೊಡೆದ್ರು ಅವರು, ಇದೆಲ್ಲನೂ ಸರ್ಕಾರಕ್ಕೆ ಕೊಟ್ಬಿಡ್ಬೇಕು ನೀವು, ನಾವೆಲ್ಲ ಮಾಡ್ತೇವೆ ಅಂಥೇಳಿ. ಸೊ ನಿಮಗೆ ಗೊತ್ತಿದೆ 2013 ನಮ್ಮ ಫೈನಲ್ ಡಿಸಿಷನ್ ಬಂತು. 2014 ಅದನ್ನು ಕಂಪ್ನಿ ಆಗಿದೆ. ಅಲ್ಲಿಂದ 22 ಸುಮಾರು 8 ವರ್ಷ ಅವ್ಯಾಹತ ಟೈಮ್ ಟು ಟೈಮ್ ವ್ಯವಸ್ಥಿತವಾಗಿ ನಾವು ಪ್ರಯತ್ನ ಮಾಡಿದ್ರಿಂದ ಇವ್ರನ್ನ ಅಪಾಯಿಂಟ್ಮೆಂಟ್ ಆಗಿದ್ದಾರೆ. ಸೊ ಅವರಿಗೆ ನಾವೇನೇನು ಕೇಳ್ಕೊಳ್ತೇವೆ ಅಂತಂದರೆ KMRC ಇಶ್ಯೂದ ಬಗ್ಗೆ ನೀವು ಏನು ಮಹತ್ವದ ಕ್ರಮಗಳನ್ನ, ಅರ್ಜೆಂಟ್ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅಂತ. ಮೊದಲನೇದು ಏನು ಕೇಳೇವಂದರೆ ರಿಪ್ಲೇಸ್ಮೆಂಟ್ ಆಫ್ ಪ್ರೆಸೆಂಟ್ ಚೇರ್ಮನ್. ಈ KMREC ಅಂತ ಏನು ಕಾರ್ಪೊರೇಷನ್ ಇದೆ ಅದು ಸರ್ಕಾರದ ಒಡೆತನ ಕ್ಯಾಂಪೇನ್ದೊಳಗೆ ಭಾಗವಹಿಸಿ ಜನರಿಗೆ ಇದು ಆಗಿದೆ. ಇದನ್ನು ನಾವು ಮಾಡೋ ಪ್ರಯತ್ನ ಮಾಡುವಾಗ ಈ ಕಡೆಗೆ 2 ಹೊಸ ಮೈನಿಂಗಿಗೆ ಇದು ಕೊಟ್ಬಿಟ್ಟಿದ್ದಾರೆ, ಏನು ಪರ್ಮಿಷನ್. ಅದು ಇನ್ನೂ ಪೂರ್ಣ ಆಗಿಲ್ಲ ರೀ, ಕಂಪ್ಲೀಟ್. ಬಟ್ 2ನೇ ಸ್ಟೇಜ್ದ ಕೊನೆಯ ಹಂತದೊಳಗಿದೆ ಅದು. ಸೊ ಅವು 2 ಯಾವ ಅಂದರೆ ಒಂದು KIOCL ಅಂದರೆ ಈ ಕುದುರೆಮುಖ್ ಐರನ್ ಓರ್ ಕಂಪನಿ, ಯಾವುದರ ಗಣಿಗಾರಿಕೆಯಿಂದ ಪರಿಸರಕ್ಕೆ ಸಮಗ್ರವಾಗಿ ಹಾನಿಯಾಗಿದೆ, ಇಂಥ ಮಾಡಬಾರ್ದ ಕೆಲಸವನ್ನು ಈ ಕಂಪ್ನಿ ಮಾಡಬಾರ್ದಾಗಿತ್ತಂತ ಛೀಮಾರಿ ಹಾಕಿ ಸುಪ್ರೀಂ ಕೋರ್ಟ್ 2002 ಬಂದ್ ಮಾಡಿದ್ರಿ. ಈಗ ಪಶ್ಚಿಮ ಘಟ್ಟ ಬಿಟ್ಟು ಇಲ್ಲಿ ಬಂದ ಅವ್ರಿಗೆ 450 ಹೆಕ್ಟೇರು, ತಮಗೆ ಗೊತ್ತು 1 ಹೆಕ್ಟೇರ್ ಅಂದರೆ 2.5 ಎಕರೆ, 450 ಹೆಕ್ಟೇರ್ ಅವರಿಗೆ ಕೊಡ್ತಾ ಇದ್ದಾರೆ ಸರ್. ಆಮೇಲೆ ಇನ್ನೊಂದು VISL ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಏನು ಭದ್ರಾವತಿಗಳಿಗಿದೆ, ಅವರಿಗೆ ಎಷ್ಟಂದರೆ ಒಂದು 60 ಪಾಯಿಂಟ್ ಸಮಥಿಂಗ್ ಅದು ಹೆಕ್ಟೇರನ್ನು ಅವರಿಗೆ ಕೊಟ್ಟಿದ್ದಾರೆ. ಸೊ ಇವೆರಡೂ ಏನು ಕೊಟ್ಟಿದ್ದಾರೆ ಇವನ್ನ ತಕ್ಷಣವಾಗಿ ಏನು ಮಾಡಬೇಕು, ಕ್ಯಾನ್ಸಲ್ ಮಾಡಬೇಕು, ಇಲ್ಲ ಅಂದರೆ ಅಟ್ಲೀಸ್ಟ್ ಸ್ಥಗಿತ ಮಾಡಬೇಕು. ನಾವು ಕ್ಯಾನ್ಸಲ್ ಮಾಡಬೇಕಂತ ಇದ್ರೊಳಗೆ ಬರೆದಿದ್ದೇವೆ. ಬಟ್ ಆ ಕ್ಯಾನ್ಸಲ್ ಮಾಡೋದು ಕೂಡಲೇ ಸಾಧ್ಯವಿರದಿದ್ದರೆ ಸ್ಥಗಿತ ಮಾಡಿ 2ನೇ ಹಂತದೊಳಗೆ ಕ್ಯಾನ್ಸಲ್ ಮಾಡಬೇಕು ಅಂತ. ಇದು ಯಾಕಂದರೆ ನಮ್ಮ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ರಿಟ್ ಪಿಟಿಷನ್ 562 ಆಫ್ 2009 ನಾವೇನು ಹಾಕಿದನ್ನೆಲ್ಲ ಇದನ್ನು ಮಾಡಿದೆವು, ಅದು ಇನ್ನೂ ಮುಂದುವರೆದಿದೆ. ಅದರೊಳಗೆ ಇದೇ ವರ್ಷ ಮಾರ್ಚ್ ತಿಂಗಳ 14ನೇ ತಾರೀಕಿನ ದಿವಸ ಸುಪ್ರೀಂ ಕೋರ್ಟ್ ಒಂದು ಉತ್ಕೃಷ್ಟ ಆದೇಶ ಕೊಟ್ಟರು. ದಯವಿಟ್ಟು ನೀವು ಸರ್ಕಾರದವರು ಅದನ್ನು ಓದ್ಕೊಳ್ಳಿ, ಅದನ್ನು ಲಕ್ಷ್ಯದೊಳಗೆ ತೊಗೊಂಡು ಇವೆರಡನ್ನ ಬಂದ್ ಮಾಡಿ. ಅದು ಏನದ ಇದು ಅನ್ನೋದನ್ನು ನಾ ಎಲ್ಲ ವಿವರ ತಮಗೆ ಹೇಳ್ತೇನೆ ಸರ್. ಇನ್ನು 3ನೇದು ಏನಂದರೆ ಈ KMRC ಏನದಲ್ಲ ಅವರು ಮತ್ತು ನಮ್ಮ ಇವರು ಡೆಪ್ಯೂಟಿ ಕಮಿಷನರ್ ಇರ್ತಾರೆ, ಅವರೇ ಎಲ್ಲ ಕೋಆರ್ಡಿನೇಷನ್ ಮಾಡ್ತಾರೆ. ಈ ಮಾನವೀಯ ವಿಕಾಸ, ಗಣಿಬಾಧಿತ ಜನರ ಬಗ್ಗೆ, ಪರಿಸರ ಪುನಶ್ಚೇತನ, ಅವರಿಬ್ಬರಿಗೂ ನೀವು ಹೇಳಿ ದಯವಿಟ್ಟು ಈ ಉಳಿದೆಲ್ಲ ಜೀವ ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ ಎಲ್ಲ ಬಿಟ್ಟು ಬಡವರಿಗೆ ಅನುಕೂಲ ಆಗುವಂಥ ಪ್ರಾಜೆಕ್ಟ್ಗಳನ್ನು ಇನ್ನು ಏನೂ ವಿಳಂಬ ಮಾಡಲಾರ್ದು, ಈಗಾಗಲೇ ಭಾಳ ವರ್ಷ ಆಗಿದೆ, ಶುರು ಮಾಡಿರಿ ಅಂತ ನಾವು ಅವರಿಗೆ ಕೇಳ್ಕೊಳ್ತಾ ಇದ್ದೇವೆ. ಇದರೊಳಗೆ ಇನ್ನೊಂದು ಇಲ್ಲಿ ಮೇನ್ ಇದರೊಳಗೆ ಡಿಮಾಂಡ್ದೊಳಗೆ ಬಂದಿಲ್ಲ, ಬಟ್ ಒಳಗಾದ್ರೆ ಏನಂದ್ರೆ 2018 2 ಸಲ ಛೀಮಾರಿ ಹಾಕ್ಕೊಂಡು ಸರಿ ಇಲ್ಲ ಅಂತ ಸುಪ್ರೀಂ ಕೋರ್ಟ್ದವ್ರು ಹೇಳಿದ ನಂತರ ಕೊನೆಗೆ 3ನೇ ಸಲ ಅವರು ಪ್ರಾಜೆಕ್ಟ್ ಮಾಡಿಕೊಟ್ಟಾರೆ. ಆವಾಗ 283 ಹಳ್ಳಿಗಳು ಅಥವಾ ಸಣ್ಣ ಶಹರ, ಈಗ ಸಂಡೂರು ಹ್ಯಾಂಗ್ ಶಹರ ಇದೆ, ಅವು ಇದ್ದರು. ಇದು ಯಾವ 4 ಜಿಲ್ಲೆಗಳು. ಈಗ ಈ ಡೆಪ್ಯೂಟಿ ಕಮಿಷನರ್ಗಳು, ನಮ್ಮ ಜಾಣಮರಿಗಳು ಯಾರು ರಾಜಕಾರಣಿಗಳು, ತಮ್ಮ ಹಿತಾಸಕ್ತಿಗಳನ್ನ ಮುಂದೆ ಮಾಡಲಿಕ್ಕೆ ಅದೇನೇನೋ ಎಲ್ಲ ಮಾಡಿ 466 ಒಯ್ದುಬಿಟ್ಟಾರೆ. ಅದಕ್ಕೆ ನಾವು ಇವ್ರಿಗೆ ಏನು ಕೇಳ್ತೇವೆ ಸರ್ ಅಂದರೆ, ಸುಪ್ರೀಂ ಕೋರ್ಟ್ ಏನು ಹೇಳ್ಯಾರ ಅದನ್ನು ಮಾಡಬೇಕು ಹೊರತಾಗಿ ಇವೆಲ್ಲ ಯಾಕೆ ಸುಮ್ಮನೆ ಕೆತ್ತೆ ಬೀಜ ಮಾಡಿ ಈಗ ಒಂದು ಕಡೆಗೆ ನೀವು ಶುರು ಮಾಡಿದ್ರಿ ಅಂದರೆ ಉಳಿದವರು ಕೇಳ್ತಾರೆ. ಅದೇನೋ ಅಂತಲ್ಲ, ಹಣ ಅಂದರೆ ಹಣ ಬಾಯಿ ತೆಗಿತಿಂತ, ಹಾಗೆ ಇದು ಸರಿಯಲ್ಲ, ಅದಕ್ಕೆ ನೀವು ಅವ್ನು ಏನು ಮಾಡಿರಿ, ಯಾವುದೇ ಇವನ್ನ ಮಾಡಬೇಡ್ರಿ ಅಂತ ಕೆಲವು ಉದಾಹರಣೆನೂ ಕೊಟ್ಟೆ. ಸೊ ಇವು 4 ನಮ್ಮ ಪ್ರಮುಖ ಬೇಡಿಕೆಗಳನ್ನ ಇಟ್ಕೊಂಡು ಅವ್ರಿಗೆ ನಿನ್ನೆ ಭೇಟಿಯಾಗಿವೆ. ಈಗಾಗಲೇ ಚೀಫ್ ಮಿನಿಸ್ಟರಿಗೆ ಮತ್ತು ಲಾ ಮಿನಿಸ್ಟರಿಗೆ ಇಬ್ಬರಿಗೂ ಒಂದು ಸುದೀರ್ಘ ಪತ್ರ ಬರೆದೆವು. ನಾವು ಲಾ ಮಿನಿಸ್ಟರಿಗೆ ಭೇಟಿಯಾಗೆವು. ಅದಕ್ಕೆ ನೀವು ಕೂಡ ಸ್ವಲ್ಪ ಸರ್ಕಾರಕ್ಕೆ ಇದನ್ನು ಮಾಡಿ ಈ KMRC ಫಂಕ್ಷನಿಂಗ್ ಅದನ್ನು ಸಮಗ್ರವಾಗಿ ಏನಂತಾರೆ ಅದನ್ನು
ತುಂಬ ಏನು ಅನ್ನಬೇಕು ಅದಕ್ಕೆ ಯಾವುದೇ ನಿಶ್ಚೇತನಾಗಿ ಡಿಮೊರಲೈಸ್ ಆಗಿ ಸ್ಟಾಫ್ಗಳು ಫೋರ್ಸಿಬಲ್ ರಿಸಿಗ್ನೇಷನ್ ತೊಗೊಂಡು ಎಲ್ಲ ಏನೊಂದು ಕಲುಷಿತ ವಾತಾವರಣ ಏನು ಮಾಡ್ಯಾರ ಇವರು ಡೆವಲಪ್ಮೆಂಟ್ ಕಮಿಷನರ್ ಆ್ಯಂಡ್ ಎಡಿಷನಲ್ ಚೀಫ್ ಸೆಕ್ರೆಟರಿ ಇವ್ರನ್ನ ದಯವಿಟ್ಟು ನೀವು ರಿಪ್ಲೇಸ್ ಮಾಡಬೇಕು. ನೀವು ಕೂಡ ಸರ್ಕಾರಕ್ಕೆ ಅದ್ರ ಬಗ್ಗೆ ಕೇಳಿಕೊಡ್ರಿ. ನಾವು ಮೊನ್ನೆ ಎಚ್ ಕೆ ಪಾಟೀಲ್ ಅವ್ರಿಗೆ ಭೇಟಿಯಾಗಿದ್ದೇವೆ 19 ತಾರೀಕಿಂದು ಸಾಯಂಕಾಲ ಸುಮಾರು ನಿಯರ್ಲಿ 1 ತಾಸಿನ ಮೇಲೇ ಭೇಟಿಯಾಗಿದ್ದೀವಿ. ಅವ್ರಿಗೂ ಅದನ್ನೇ ಹೇಳಿದ್ವಿ, ನೀವು ಮುಖ್ಯಮಂತ್ರಿಗಳಿಗೆ ನೀವು ಹೇಳಿ ಇನ್ನೊಮ್ಮೆ ನಾವು ಭೇಟಿಯಾಗೋಣ. ಯಾಕಂದರೆ ಅದರೊಳಗೆ ಕೇವಲ KMERC ಬಗ್ಗೆ ಇತ್ತು, ಇವೆರಡು ಮೈನ್ಗಳ ಬಗ್ಗೆ ಇಲ್ಲ. ಈ ಮೈನ್ಗಳ ಬಗ್ಗೆ ನಾವು ಮತ್ತೊಂದು ಸುದೀರ್ಘ ಪತ್ರ ಬರ್ತೀವಿ ನಿಮಗೆ, ಅವರಿಗೆ ಮತ್ತು ಫಾರೆಸ್ಟ್ ಮಿನಿಸ್ಟ್ರಿಗೆ. ಆ ನಂತರ ಅವರಿಗೆ ಅವರು ಅವಶ್ಯವಾಗಿ ಅದನ್ನು ಮಾಡೋಣ ಅಂತ ಹೇಳಿದ್ದಾರೆ. ಇವರಿಗೂ ಹೇಳಿದ್ದೆವು. ನಮಗೆ ವಿಶ್ವಸನೀಯವಾಗಿ ಏನು ಗೊತ್ತಾಗಿದೆ ಅಂದರೆ, ಈ ನಮ್ಮ ಪತ್ರ 7 ಪೇಜಿಂದ ಮುಟ್ಟಿ ಆದ ಕೂಡಲೇ ಅದನ್ನು ಓದಿ ತಕ್ಷಣವಾಗಿ ಅವರು KMERCಯಿಂದ ಫೋನ್ ಮಾಡಿಸಿ ಚೀಫ್ ಮಿನಿಸ್ಟರ್ ಆಫೀಸಿಗೆ ಅವರು 20ನೇ ತಾರೀಕು ಯಾವ ದಿವಸ ನಮಗೆ ಭೇಟಿಯಾಗಿದ್ದರು, ಮಧ್ಯಾಹ್ನದೊಳಗೆ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಇದನ್ನು ನೀವು ಅಪಾಯಿಂಟಿಂಗ್ ಅಥಾರಿಟಿ ಇವ್ರನ್ನ ರಿಪ್ಲೇಸ್ ಮಾಡಿರಿ ಅಂತ ಅವರು ಕೂಡ ಕೇಳಿದ್ದಾರೆ ಅಂತ ಕೇಳಿ ನಮಗೆ ಸಂತೋಷ ಆಗಿದೆ. ಯಾಕಂದರೆ ಎಲ್ಲರೂ ಪ್ರಯತ್ನ ಮಾಡಿದ್ರಾಗ್ತದೆ, ಒಬ್ಬರಿಂದ ಇಬ್ಬರಿಂದ ಆಗೋದಲ್ಲ ಇದು ಸರ್. ಈ ಸಂದರ್ಭದಲ್ಲಿ ಜನಸಂಗ್ರಾಮ ಪರಿಷತ್ ಅಧ್ಯಕ್ಷ ಜಾನ್ ವೆಸ್ಲಿ, ಖಾಜಾ ಅಸ್ಲಂ ಅಹಮದ್, ಭೀಮರಾಯ ಜರದಬಂಡಿ ಉಪಸ್ಥಿತರಿದ್ದರು. ನಶಿಸಿ ಹೋಗುತ್ತಿರುವ ಗ್ರಾಮೀಣ ಕಲೆ ಸಂಸ್ಕೃತಿ ಕ್ರೀಡೆಯನ್ನು ಉತ್ತೇಜನಗೊಳಿಸುವ ಮೂಲಕ ಮುನ್ನೂರು ಕಾಪು ಸಮಾಜ ಸಾಂಸ್ಕೃತಿಕ ಪುನರ್ಜೀವನಗೊಳಿಸುವ ಮಹತ್ತರ ಕಾರ್ಯಕ್ಕೆ ಮುಂದಾಗಿದೆ ಎಂದು ಸಂಸದ ಜಿ ಕುಮಾರ್ ನಾಯ್ಕ್ ಹೇಳಿದರು. ನಶಿಸಿ ಹೋಗುತ್ತಿರುವ ಗ್ರಾಮೀಣ ಕಲೆ ಸಂಸ್ಕೃತಿ ಕ್ರೀಡೆಯನ್ನು ಉತ್ತೇಜನಗೊಳಿಸುವ ಮೂಲಕ ಮುನ್ನೂರು ಕಾಪು ಸಮಾಜ ಸಾಂಸ್ಕೃತಿಕ ಪುನರ್ಜೀವನಗೊಳಿಸುವ ಮಹತ್ತರ ಕಾರ್ಯಕ್ಕೆ ಮುಂದಾಗಿದೆ ಎಂದು ಸಂಸದ ಜಿ ಕುಮಾರ್ ನಾಯ್ಕ್ ಹೇಳಿದರು. ಅವರಿಂದು ನಗರದ ಗಜೇಂದ್ರ ಗಂಜ್ ಆವರಣದಲ್ಲಿ ಮುನ್ನೂರು ಕಾಪು ಸಮಾಜದಿಂದ ಆಯೋಜಿಸಿದ್ದ 2ನೇ ದಿನದ 2 ಟನ್ ಭಾರದ ಕಲ್ಲು ಎಳೆಯುವ ಸ್ಪರ್ಧೆಗೆ ಚಾಲನೆ ನೀಡಿ ಮಾತನಾಡಿದರು. ಕಳೆದ 24 ವರ್ಷಗಳ ಹಿಂದೆ ರಾಯಚೂರು ಜಿಲ್ಲಾಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿರುವ ಸಂದರ್ಭದಲ್ಲಿ ಮುನ್ನೂರು ಕಾಪು ಸಮಾಜದಿಂದ ಆಯೋಜನೆ ಮಾಡುವ ಮುಂಗಾರು ಹಬ್ಬವನ್ನು ವೀಕ್ಷಣೆ ಮಾಡುತ್ತಾ ಬಂದಿದ್ದೇನೆ. ಆದರೆ ಭಾರೀ ಗಾತ್ರದ ಎತ್ತುಗಳ ಸ್ಪರ್ಧೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿರುವುದರ ಮೂಲಕ ಮುನ್ನೂರು ಕಾಪು ಸಮಾಜ ಜಿಲ್ಲೆಯಲ್ಲಿ ಹೆಸರುವಾಸಿಯಾಗಿದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸಮಾಜದಿಂದ ಅಭೂತಪೂರ್ವ ಬೆಂಬಲ ದೊರೆತಿದೆ. ಸಮಾಜ ಸಂಪೂರ್ಣ ಸಹಕಾರ ನನಗೆ ತೋರಿದೆ. ಆ ನಿಟ್ಟಿನಲ್ಲಿ ರಾಯಚೂರು ಲೋಕಸಭಾ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದರು. ಮುಂಗಾರು ಹಬ್ಬದ ರೂವಾರಿ ಎ ಪಾಪರೆಡ್ಡಿ ಅವರು ಅತ್ಯಂತ ಅದ್ದೂರಿ ಮತ್ತು ಜನಪ್ರಿಯತೆ ಗಳಿಸುವ ನಿಟ್ಟಿನಲ್ಲಿ ಹಬ್ಬವನ್ನು ಆಯೋಜನೆ ಮಾಡಿದ್ದಾರೆ. ಎತ್ತುಗಳ ಭಾರದ ಕಲ್ಲು ಎಳೆಯುವ ಸ್ಪರ್ಧೆಯೊಂದಿಗೆ ವಿವಿಧ ಸಾಂಸ್ಕೃತಿಕ ತಂಡಗಳ ಪ್ರದರ್ಶನ ಮತ್ತು ಕುಸ್ತಿ ಹಾಗೂ ಇನ್ನಿತರ ಕಾರ್ಯಕ್ರಮಗಳು ಮುಂಗಾರು ಸಾಂಸ್ಕೃತಿಕ ಹಬ್ಬದ ವೈಭವ ಹೆಚ್ಚುವಂತೆ ಮಾಡಿದೆ. ಪ್ರಧಾನವಾಗಿ ಕೃಷಿ ಸಮುದಾಯವಾದ ಮುನ್ನೂರು ಕಾಪು ಸಮಾಜ ಕೃಷಿ ಪಾರಂಪರಿಕ ಕಾರ ಹುಣ್ಣಿಮೆಯನ್ನು ಜನಾಕರ್ಷಿಸುವ ಆಯೋಜಿಸುತ್ತಿದೆ ಎಂದರು. ಮುಂಗಾರು ಹಬ್ಬ ಭಾರಿ ಜನ ಮನ್ನಣೆ ಪಡೆದುಕೊಂಡಿದೆ ಎಂದರು. ಈ ಬಾರಿ ಮುಂಗಾರು ಹಂಗಾಮಿ ಈ ಸಲ ಉತ್ತಮವಾಗಿದ್ದು ರೈತರು ಸಂತಸದಲ್ಲಿ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ. ಮುಂಗಾರು ಉತ್ತಮ ಮಳೆಯಿಂದಾಗಿ ರೈತ ಸಮುದಾಯ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದೆ. ಇದು ಮುಂಬರುವ ದಿನಗಳಲ್ಲಿ ಕೃಷಿ ಸಮುದಾಯಕ್ಕೆ ಶುಭ ಸಂದೇಶವಾಗಿದೆ. ಮುನ್ನೂರು ಕಾಪು ಸಮಾಜ ಪ್ರತಿ ವರ್ಷ ರಾಯಚೂರು ಸಾಂಸ್ಕೃತಿಕ ಹಬ್ಬ ಅದ್ದೂರಿಯಿಂದ ಆಚರಿಸುತ್ತದೆ. ರಾಜ್ಯದಲ್ಲಿಯೇ ಮಾದರಿ ಎನ್ನುವಂತೆ ಈ ಕಾರ್ಯಕ್ರಮ ಆಯೋಜಿಸುವುದು ಅತ್ಯಂತ ಶ್ಲಾಘನೀಯವಾಗಿದೆ ಎಂದರು. ಹಬ್ಬದ ರೂವಾರಿಗಳು ಹಾಗೂ ಮಾಜಿ ಶಾಸಕರಾದ ಎ ಪಾಪರೆಡ್ಡಿ ಅವರು ಈ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ನಿರ್ವಹಿಸುವ ಮೂಲಕ ಜನಪ್ರಿಯ ತಂದುಕೊಟ್ಟಿದ್ದಾರೆ ಎಂದರು. ಸಮಾಜದ ಹಾಗೂ ರಾಯಚೂರು ನಗರದ ಹಿರಿಯ ನಾಯಕರಾದ ಶ್ರೀಯುತ ಪಾಪರೆಡ್ಡಿ ಅವರೇ, ನೆರೆದಿರುವಂತ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಈ ದಿವಸದ ನಿಮ್ಮ ಮುನ್ನೂರು ಕಾಪು ಸಮಾಜದ ವತಿಯಿಂದ ನಡೆಯುವಂತಹ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಹಬ್ಬದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಅತ್ಯಂತ ಸಂತೋಷ ಆಗ್ತಾ ಇದೆ. ಸುಮಾರು 20 ವರ್ಷಗಳ ಹಿಂದೆ, 24 ವರ್ಷಗಳ ಹಿಂದೆ 2001ರಲ್ಲಿ ಈ ಕಾರ್ಯಕ್ರಮವನ್ನು ಶ್ರೀಯುತರು ಪ್ರಾರಂಭ ಮಾಡಿದರು. ಆಗ ನಾನು ಜಿಲ್ಲಾಧಿಕಾರಿಯಾಗಿರುವಂತಹ ಕೆಲಸ ಮಾಡುವಂತಹ ಒಂದು ಸೌಭಾಗ್ಯ ನನಗೆ ದೊರಕಿತ್ತು. ಮೊಟ್ಟ ಮೊದಲನೇದಲ್ಲಿ ನಾನು ಭಾಗವಹಿಸಿದ್ದೆ. ಇವತ್ತು ದಿವಸ ಕೂಡ ನನ್ನ ಕಣ್ಮುಂದೆ ಕಾಣವಾಗಿದೆ. ಬಹಳ ಚೆನ್ನಾಗಿ ನಡೀತು. ಈ ರೀತಿ ಆವತ್ತಿನ ದಿವಸ ಇಲ್ಲಿವರೆಗೂ ರಾಯಚೂರು ಜೀವನದ ಹಾಸುಹೊಕ್ಕಾಗಿ ಮುಂಗಾರು ಹಬ್ಬ ಇಷ್ಟು ದೊಡ್ಡ ಬಹಳ ಸಂತೋಷ ಕೊಟ್ಟಿದೆ. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಜನ, ಅದರಲ್ಲೂ ಮುನ್ನೂರು ಕಾಪು ಸಮಾಜದ ಎಲ್ಲ ಜನರು ನನ್ನನ್ನು ಆತ್ಮೀಯವಾಗಿ ಬರಮಾಡಿಕೊಂಡು ಈ ಜನಜೀವನದಲ್ಲಿ ನನ್ನನ್ನು ಒಬ್ಬನಾಗಿ ಮಾಡಿಕೊಂಡಿದ್ದಕ್ಕೆ ಹೃತ್ಪೂರ್ವಕವಾದಂತಹ ಸಂತೋಷ ನಮಸ್ಕಾರಗಳನ್ನ ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ, ಧನ್ಯವಾದಗಳು. ಇವತ್ತು ಏನು ಮುನ್ನೂರು ಕಾಪು ಸಮಾಜ ವತಿಯಿಂದ
ಪ್ರತಿ ವರ್ಷ ಮುಂಗಾರು ಸಾಂಸ್ಕೃತಿಕ ಕಾರ್ಯಕ್ರಮ ಒಂದು ಶುಭ ಸಂದರ್ಭದಲ್ಲಿ ಇವತ್ತು ವೇದಿಕೆ ಮೇಲೆ ಆಸೀನರಾದಂಥ ತಂದೆ ಸಮಾನದಂತ ನಮ್ಮ ತಂದೆಯವರಾದಂಥ ಬೋಸರಾಜ್ ಅವರ ಜಿಗಿರಿ ದೋಸ್ತ್ ಅಂತ ತಪ್ಪಾಗೋದಿಲ್ಲ. ನನ್ನ ತಂದೆ ಸಮಾನದಂತ ಪಾಪರೆಡ್ಡಿ ಅವರಿಗೆ ನಾನು ಕಾಲಕ್ಕೆ ನಮಸ್ಕರಿಸ್ತಾ, ಅದೇ ರೀತಿ ಇತ್ತೀಚೆಗೆ ಲೋಕಸಭಾ ಸದಸ್ಯರಾಗಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಕುಮಾರ ನಾಯ್ಕ ಅವರು, ಅದೇ ರೀತಿ ಪಕ್ಕದ ಜಿಲ್ಲೆದವರಾದಂಥ ಮತ್ತೆ ರಾಷ್ಟ್ರದವರಾದಂಥ ನಮ್ಮ ಆತ್ಮೀಯರಾದಂಥ ಮತ್ತೆ ಸಹೋದರಾದಂಥ ಕೃಷ್ಣಮೋಹನ್ ರೆಡ್ಡಿ ಅವರು ಬಂದಿದ್ದಾರೆ. ಅದೇ ರೀತಿ ಏನು ಇಡೀ ತೆಲಂಗಾಣ ಒಂದು ಹೈದರಾಬಾದ್ನಿಂದ, ಅದೇ ರೀತಿ ಇಡೀ ತೆಲಂಗಾಣದಿಂದ ಒಂದು 100 ಕಾರುಗಳು ಬಂದವೆ. ಎಲ್ಲ ಮುಖಂಡರು ಬಂದಿದ್ದಾರೆ, MLAಗಳು ಬಂದಿದ್ದಾರೆ. ಅಂತಂದ್ರೆ ಇವತ್ತು ಪಾಪರೆಡ್ಡಿ ಅವರು ಮಾಡಿದಂತ ಒಂದು ಸಂಘರ್ಷ, ಇವತ್ತು ಇಷ್ಟು ವರ್ಷಗಳ ಒಂದು ಇತಿಹಾಸ ಅವರು ಸೃಷ್ಟಿಸಿದ್ದಾರೆ ಅಂತಂದ್ರೆ ಅವರು ಒಂದು ಮೇಲೆ ಪ್ರೀತಿ ವಿಶ್ವಾಸ ಇಟ್ಕೊಂಡು ಇವತ್ತು ಇಷ್ಟೊಂದು ಜನ ಇವತ್ತು ನಾವೆಲ್ಲರೂ ಸೇರಿದ್ದೀವಿ. ಇವತ್ತು ಇಡೀ ಮುನ್ನೂರು ಕಾಪು ಸಮಾಜ, ಇಡೀ ರಾಯಚೂರಿಗೆಲ್ಲ, ಇಡೀ ಒಂದು ರಾಜ್ಯಕ್ಕೆ ಒಂದು ಹೆಮ್ಮೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಅದೇ ರೀತಿ ಚಿಕ್ಕಬಳ್ಳಾಪುರಲ್ಲಿ ನಮ್ಮ MR ಸಿದ್ದರಾಮ ಮಗ ನನ್ನ ಸಹೋದರಾದಂತ ಏನು ರಕ್ಷಾರಾಮಯ್ಯಗೆ ಅಲ್ಲಿ ಟಿಕೆಟ್ ಕೊಟ್ಟಿದ್ದೀವಿ. ಏನಂತಂದ್ರೆ ಎಲ್ಲೋ ಒಂದ್ ಕಡೆ ಈ ಸಮಾಜ ಒಂದು ಜನರ ಜೊತೆಲೆ ಅವರು ಹಿತ ಕಾಪಾಡ್ತಾ ಇವತ್ತು ಎಷ್ಟೋ ವರ್ಷಗಳಿಂದ ಮಾಡ್ತಾ ಬಂದಂತ ಒಂದು ಏನು ಸಮಸ್ಯೆ ಒಂದು ಇದೆಯಲ್ಲ, ಅದು ಇವತ್ತು ಪಾಪರೆಡ್ಡಿ ಅವ್ರ ಮುಖಾಂತರ ನಾವು ಕಾಣಬಹುದು. ಇಡೀ ನಮ್ಮ ಜಿಲ್ಲೆಗೆಲ್ಲ ಅವರು ಇಡೀ ರಾಜ್ಯಕ್ಕೆ ಒಬ್ಬ ನಾಯಕರು, ಮುನ್ನೂರು ಕಾಪು ಸಮಾಜದ ಒಂದು ದೊಡ್ಡ ಧೀಮಂತ ನಾಯಕರು ಅಂತಂದ್ರೆ ತಪ್ಪಾಗೋದಿಲ್ಲ. ಹಾಗಾಗಿ ಅವರ ಒಂದು ಚಿರಋಣಿ ಆಗಿರ್ತೀವಿ ಯಾವಾಗಲೂ ರಾಯಚೂರು ಜನ. ಇವತ್ತು ಇಂಥ ಒಂದು ದೊಡ್ಡ ಕಾರ್ಯಕ್ರಮ 24 ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ. ಇವತ್ತು ಇಂಥ ಒಂದು ಕಾರ್ಯಕ್ರಮ ಇಡೀ ನಮ್ಮ ಜಿಲ್ಲೆದಾಗಲಿ ಇಡೀ ರಾಜ್ಯದಾಗಲಿ ಯಾರು ಮಾಡ್ತಾ ಇಲ್ಲ. ಇಂಥ ಕಾರ್ಯಕ್ರಮವನ್ನು ಮಾಡ್ತಾ గౌరవ సభాధ్యక్షులు అన్న పాపిరెడ్డి గారికి, ఎక్స్-MP ఎక్స్-MLA గారికి, అదేవిధంగా అన్న బసవరాజన్న గారికి, అదేవిధంగా గౌరవ MP కుమార్ నాయక్ గారికి, ఎందుకంటే ఇక్కడ ఈ ప్రాంతంలో చిరుపరిచయమే. ఎందుకంటే డీసీగా పనిచేసినాడు. మీ ప్రజల ఉదయాలను గెలిచి మొన్ననే నూతనంగా ఎంపీగా గెలిపించినందుకు మీకు అందరూ కూడా పేరు పేరున ధన్యవాదాలు. మీ ఆశీర్వాదంతో ఈ ప్రాంత అభివృద్ధి కొరికి ఖచ్చితంగా మన తెలంగాణ కర్ణాటక అభివృద్ధి కొరికి కష్టపడి పనిచేసే విధంగా ఈ ప్రాంత అభివృద్ధికి చేయాలని నేను కూడా రిక్వెస్ట్ చేస్తున్నాను. అదేవిధంగా గద్వాలకి వచ్చిన మున్నూరు కాపు సంఘానికి జీవేణు గారికి, అదేవిధంగా వివిధ ప్రాంతాలకు వెళ్ళి ప్రకాష్ సార్ గారు తెలంగాణకి వెళ్ళి కూడా రాజ్యసభ సభ్యుడు, అదేవిధంగా ఎమ్మెల్సీలు కూడా రావడం, వారికి కూడా ప్రత్యేకంగా కర్ణాటక తరఫున ధన్యవాదాలు చెప్తున్నాను. అదేవిధంగా ఇక్కడ చేసిన ఏరువాక పూర్ణం సందర్భంగా అంటే ఒంగోలు జాతి బల ప్రదర్శన, ఇది వాళ్ళ ఒంగోలు జాతి అంటే ఎద్దుల ఓనర్స్ కంటే కూడా శుభాకాంక్షలు. ఇప్పుడు సురేందర్ రెడ్డి గారు ASP గారు కూడా తన అంటే ఉద్యోగాన్ని చేస్తూ అంటే ఈ ఒంగోలు
ಈ ಸಂದರ್ಭದಲ್ಲಿ ಹಬ್ಬದ ರೂವಾರಿ ಮಾಜಿ ಶಾಸಕ ಎ ಪಾಪರೆಡ್ಡಿ, ಮುನ್ನೂರು ಕಾಪು ಸಮಾಜದ ಅಧ್ಯಕ್ಷ ಬೆಲ್ಲಂ ನರಸರೆಡ್ಡಿ, ಕಾಂಗ್ರೆಸ್ ಯುವ ಮುಖಂಡ ರವಿ ಬೋಸರಾಜ್, ನಗರಸಭೆ ಸದಸ್ಯ ಜಯಣ್ಣ, ಕೆ ಶಾಂತಪ್ಪ, ಜಿ ಬಸವರಾಜ್ ರೆಡ್ಡಿ, ಮುನ್ನೂರು ಕಾಪು ಸಮಾಜದ ಮುಖಂಡರು ಮತ್ತು ತೆಲಂಗಾಣದಿಂದ ಆಗಮಿಸಿದ ಸಮಾಜದ ಮುಖಂಡರು ಪಾಲ್ಗೊಂಡಿದ್ದರು. ಮುಂಗಾರು ಸಾಂಸ್ಕೃತಿಕ ರಾಯಚೂರು ಹಬ್ಬವನ್ನು ಮುಂದಿನ ವರ್ಷ ಒಂದು ವಾರ ಕಾಲ ಅತ್ಯಂತ ಅದ್ದೂರಿಯಾಗಿ ಆಯೋಜನೆ ಮಾಡುವ ಮೂಲಕ ಸೌತ್ ಇಂಡಿಯಾದಲ್ಲಿ ಎಲ್ಲಿ ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯದಂತಹ ಹಬ್ಬದ ರೂವಾರಿ ಮಾಜಿ ಶಾಸಕ ಎ ಪಾಪರೆಡ್ಡಿ ಮತ್ತು ಮುನ್ನೂರು ಕಾಪು ಹಿರಿಯ ಮುಖಂಡ ಬೆಲ್ಲಂ ನರಸರೆಡ್ಡಿ ನಾಯಕತ್ವದಲ್ಲಿ ನಡೆಯಬೇಕು ಎಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಮುಂಗಾರು ಸಾಂಸ್ಕೃತಿಕ ರಾಯಚೂರು ಹಬ್ಬವನ್ನು ಮುಂದಿನ ವರ್ಷ ಒಂದು ವಾರ ಕಾಲ ಅತ್ಯಂತ ಅದ್ದೂರಿಯಾಗಿ ಆಯೋಜನೆ ಮಾಡುವ ಮೂಲಕ ಸೌತ್ ಇಂಡಿಯಾದಲ್ಲಿ ಎಲ್ಲಿ ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯದಂತಹ ಹಬ್ಬದ ರೂವಾರಿ ಮಾಜಿ ಶಾಸಕ ಎ ಪಾಪರೆಡ್ಡಿ ಮತ್ತು ಮುನ್ನೂರು ಕಾಪು ಹಿರಿಯ ಮುಖಂಡ ಬೆಲ್ಲಂ ನರಸರೆಡ್ಡಿ ನಾಯಕತ್ವದಲ್ಲಿ ನಡೆಯಬೇಕು ಎಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಹೇಳಿದರು. ಅವರು ನಿನ್ನೆ ಸಂಜೆ ನಗರದ ವೀರಾಂಜನೇಯ ಕಲ್ಯಾಣ ಮಂಟಪದಲ್ಲಿ ಮುಂಗಾರು ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡುತ್ತಾ, ರಾಯಚೂರು ಇತಿಹಾಸದಲ್ಲಿ ಮುಂಗಾರು ಹಬ್ಬವನ್ನು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಜಿಲ್ಲೆಯ ಯಾವುದೇ ಸಮುದಾಯಗಳಿಂದ ಆಯೋಜನೆ ಮಾಡಿರುವುದು ಸಾಧ್ಯವಿಲ್ಲ. ಕೇವಲ ಮುನ್ನೂರು ಕಾಪು ಸಮಾಜ ಒಗ್ಗಟ್ಟು ಪ್ರದರ್ಶನದ ಮೂಲಕ ಮುಂಗಾರು ಹಬ್ಬವನ್ನು ಅತ್ಯಂತ ಅದ್ದೂರಿಯಾಗಿ ಆಚರಣೆ ಮಾಡುತ್ತಿದೆ. ನಿಜಕ್ಕೂ ಸಂತೋಷ ಸಂಗತಿ. ಪ್ರತಿ ವರ್ಷ ವಿಭಿನ್ನ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಹಬ್ಬ ಆಯೋಜನೆ ಮಾಡುತ್ತಿರುವುದು ಸುಲಭದ ಮಾತಲ್ಲ. ಎ ಪಾಪರೆಡ್ಡಿ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ಮುಂಗಾರು ಹಬ್ಬ ರಾಜ್ಯ ಮತ್ತು ದೇಶಕ್ಕೆ ಮಾದರಿಯಾಗಿದ್ದು, ಇದರಿಂದ ಜಿಲ್ಲೆ ದೇಶದಲ್ಲಿ ಹೆಸರುವಾಸಿಯಾಗಿದೆ. ಪಾಪರೆಡ್ಡಿ ಅವರ ಸಂಪರ್ಕದಲ್ಲಿ 1 ಲಕ್ಷ ಜನ ಇದ್ದಾರೆ ಎಂಬುದು ಮಾಹಿತಿ ತಿಳಿದು ಬಂದಿದೆ. ಮುಂಗಾರು ಹಬ್ಬದ ಮೂಲಕ ರಾಯಚೂರು ಜಿಲ್ಲೆಯನ್ನು ಗುರುತಿಸಿದ ಕೀರ್ತಿ ಎ ಪಾಪರೆಡ್ಡಿ ಅವರಿಗೆ ಸಲ್ಲುತ್ತದೆ ಎಂದರು. ರೈತರ ಹಬ್ಬ ಜನಪ್ರಿಯ ಮುಂಗಾರು ಹಬ್ಬದಿಂದ ಜಿಲ್ಲೆಯನ್ನು ಸೌತ್ ಇಂಡಿಯಾದಲ್ಲಿ ಗುರುತಿಸುತ್ತಿರುವ ಎ ಪಾಪರೆಡ್ಡಿ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ಮುಂದಿನ ವರ್ಷ 25 ವರ್ಷಕ್ಕೆ ಕಾಲಿಡುತ್ತಿರುವ ಮುಂಗಾರು ಸಾಂಸ್ಕೃತಿಕ ಹಬ್ಬವನ್ನು ಒಂದು ವಾರ ಕಾಲದ ಆಯೋಜನೆ ಸಂಪೂರ್ಣ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು. ಮೊದಲ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಿದ್ದರು. ನಂತರ ಆಶೀರ್ವಚನ ನೀಡಿದರು. ಮೊದಲ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕಣ್ತುಂಬಿಸಿಕೊಳ್ಳಲು ಸಾವಿರಾರು ಸಂಖ್ಯೆಯಲ್ಲಿ ಜನರು ಪಾಲ್ಗೊಂಡಿದ್ದರು. ರಾಜ್ಯದ ಅತ್ಯಂತ ಪ್ರಸಿದ್ಧವಾದಂಥ ಉತ್ಸವ
ಮುನ್ನೂರು ಕಾಪು ಸಮಾಜದ ವತಿಯಿಂದ ನಡೆಯುತ್ತಿರುವಂತಹ ಮುಂಗಾರು ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಮುಂಗಾರು ಎತ್ತುಗಳ ಉತ್ಸವದ ವೇದಿಕೆ ಸಾನ್ನಿಧ್ಯ ವಹಿಸಿರುವಂತಹ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ಆದಂಥ ಕಿಲೆ ಬೋರ್ಮಠ ಶ್ರೀಗಳ ಪಾದಾರವಿಂದಗಳಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಈಗ ತಾನೇ ಉದ್ಘಾಟನೆ ಮಾಡಿದಂಥ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ದೊಡ್ಡಪ್ಪನವರಾದಂಥ ಎ ಪಾಪರೆಡ್ಡಿಯವರಿಗೂ ಬೆಲ್ಲಂ ನರಸಿಂಹಣ್ಣವ್ರು ಬಂದಿಲ್ಲ ಅವರಿಗೂ ನಮ್ಮ ನಾಯನ ಶ್ರೀನಿವಾಸ ರೆಡ್ಡಿಯಣ್ಣವ್ರಿಗೂ ನಮ್ಮ ಕೇಶವ ರೆಡ್ಡಿ ಮಾಮನವ್ರಿಗೂ ನಮ್ಮ ಯಾಪ್ಶೆಟ್ಟಿ ಗೋಪಾಲ್ ರೆಡ್ಡಿಯವ್ರಿಗೂ ಉಪ್ಪೇಟ್ ಲಿಂಗರೆಡ್ಡಿ ಅಣ್ಣನವ್ರಿಗೂ ಉಪ್ಪೇಟ್ ಗೋವಿಂದ ರೆಡ್ಡಿಯವ್ರಿಗೂ ಬಾಯ್ಕಾಡ್ ಶೇಖರ ರೆಡ್ಡಿ ಅಣ್ಣನವ್ರಿಗೂ ಟಿ ಶ್ರೀನಿವಾಸ ರೆಡ್ಡಿ ಅಣ್ಣವ್ರಿಗೂ ಪಾಳ್ಯ ಮಲ್ಲೇಶ್ ರೆಡ್ಡಿ ಅಣ್ಣನವ್ರಿಗೂ ಬಾಯ್ಕಾಡ ಗೋಪಾಲ್ ರೆಡ್ಡಿ ಅಣ್ಣವ್ರಿಗೂ ನರ್ಸಿರೆಡ್ಡಿಯವ್ರಿಗೂ ನಮ್ಮ ಜನಾರ್ದನ್ ರೆಡ್ಡಿ ಅಣ್ಣನವ್ರಿಗೂ ಕೊದ್ದಡ್ಡಿ ವೆಂಕಪ್ಪನವ್ರಿಗೂ ಪಾಳ್ಯಂ ಲಕ್ಷ್ಮೀ ರೆಡ್ಡಿಯವ್ರಿಗೂ ನಮ್ಮ ಪೋಗುಲ್ ಸೀಣಣ್ಣನವ್ರಿಗೂ ನಮ್ಮ ಹಿರಣ್ಣನವ್ರಿಗೂ ನಮ್ಮ ಹಿರಿಯರಾದಂಥ ಹಿರಣ್ಣವ್ರಿಗೂ ಮತ್ತು ನಮ್ಮೆಲ್ಲ ಸಮಾಜದ ಸೋದರರು ಎಲ್ಲರಿಗೂ ನನ್ನ ಆತ್ಮೀಯ ನಮಸ್ಕಾರಗಳು. ಈಗಾಗಲೇ ಸಮಯ ಭಾಳಷ್ಟಾಗಿದೆ. ಆದರೆ 24ನೇ ವರ್ಷ, ಬಹುಶಃ ಮುಂದಿನ ಸಾರಿ 25ನೇ ವರ್ಷಕ್ಕೆ ನಮ್ಮ ಮುಂಗಾರು ಸಾಂಸ್ಕೃತಿಕ ಹಬ್ಬ ಆಗ್ತಾ ಇದೆ. ಬಹುಶಃ ನಮ್ಮೆಲ್ಲರ ಆಸೆ, ನನ್ನ ಆಸೆ ವಿಶೇಷವಾಗಿ ಮುಂದಿನ ಸಾರಿ ದೊಡ್ಡಪ್ಪನವರು ಮತ್ತು ಬೆಲ್ಲಂ ನರಸಿರೆಡ್ಡಿಯವರು ಒಂದು ವಾರ ಮಾಡಬೇಕು. ಯಾಕಂದ್ರೆ ಇವತ್ತು ಬಹಳ ಸಂತೋಷ ಆಗ್ತದೆ. ಬಹುಶಃ 24 ವರ್ಷದಿಂದನೂ ಈ ಸಮಾಜದವರು ಬೇರೆ ಯಾವ ಸಮಾಜದ ಸಹಾಯ ಸಹಕಾರ ಕೇಳಿಲ್ಲ. ನೀವೇ ಎಲ್ಲ ದುಡ್ಡು ಹಾಕೊಂಡು ಎಲ್ಲರೂ ಮಾಡಿ ಸಂಪೂರ್ಣ ರಾಯಚೂರಿನ ಜನರಿಗೆ ಒಂದೊಂದು ಏರಿಯಾದಲ್ಲಿ ಒಂದೊಂದು ದಿನ ಹಬ್ಬ ಆಚರಣೆ ಮಾಡಿ ಸಾಂಸ್ಕೃತಿಕ ಹಬ್ಬದ ಊಟವನ್ನು ಬಡಿಸ್ತಾ ಇದ್ರಿ. ಆದರೆ ಮುಂದಿನ ವರ್ಷ ಎಲ್ಲರೂ ಕೈ ಜೋಡಿಸಿ ಈ ಹಬ್ಬ ಬಹುಶಃ ಕರ್ನಾಟಕದಲ್ಲಿ ಹಿಂದೆಂದೂ ಆಗಿರಬಾರ್ದು, ಬೆಂಗಳೂರಲ್ಲಿ ಆ ರೀತಿ ಆಗಿರ್ಬೋದು, ಆ ರೀತಿಯಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡೋಣ ಅಂತೇಳಿ ನಾನು ಸಂಪೂರ್ಣ ತಮ್ಮ ಬೆನ್ನೆಲುಬಿಗೆ ನಿಂತು ಈ ಸಮಾಜದ ಒಂದು ವಾರಗಳ ಕಾಲ ಏನು ಸಭೆ ಸಮಾರಂಭ ಸಾಂಸ್ಕೃತಿಕ ಚಟುವಟಿಕೆಗಳು ಎಲ್ಲ ಎತ್ತುಗಳ ಕಾರ್ಯಕ್ರಮ ಆಗ್ತಾವ, ಬಹುಶಃ ಈ ಸೌತ್ ಇಂಡಿಯಾದಲ್ಲಿ ಎಲ್ಲೂ ಆಗಿರ್ಬಾರ್ದು ಆ ರೀತಿಯಾದಂಥ ಅದ್ದೂರಿ ಕಾರ್ಯಕ್ರಮ ನಮ್ಮ ದೊಡ್ಡಪ್ಪನವರು ಮತ್ತು ಬೆಲ್ಲಂ ನರಸಿಂಹಣ್ಣನವರ ನೇತೃತ್ವದಲ್ಲಿ ಆಗಲಿ ಅಂತೇಳಿ ನನ್ನ ಆಸೆ. ದಯಮಾಡಿ ಇದೊಂದು ಆಸೆ ಈ ರಾಯಚೂರಿನ ಜನರಿಗೆ 25ನೇ ವರ್ಷಕ್ಕೆ ತಾವು ಕೊಡ್ತೀವಿ ಅಂತೇಳಿ ನನಗೆ ಸಂಪೂರ್ಣ ವಿಶ್ವಾಸ ಅದ. ಯಾಕೆಂದ್ರೆ ನೀವು ಇವತ್ತು ನಿಮಗೆ ಯಾರು ವಯಸ್ಸಾಗ್ಯದಂತರೋ ಗೊತ್ತಿಲ್ಲ, ನಾನು ಮಾತ್ರ ಹೇಳ್ತೀನಿ, ಇನ್ನೂ ನೀವು ಯುವಕರು ಬಹುಶಃ ಇವತ್ತು ನೀವೇನು ಮುಂದಾಳತ್ವದಲ್ಲಿ ಸಮಾಜವನ್ನು ನಡೆಸ್ಕೊಂಡು ಹೋಗ್ತಾ ಇದ್ರಿ. ಬರೀ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂಗಾರು ಉತ್ಸವ ಅಲ್ಲ, ಇವತ್ತು ಸಮಾಜ ಎಷ್ಟೋ ರೀತಿಯಾಗಿ ಬೆಳೆದಿದೆ. ಇಡೀ ಜಗತ್ತಿನಾದ್ಯಂತ ತಾವು ಕಲಿಸಿದ್ರಿ. ಇವತ್ತು ಹೈದರಾಬಾದ್ನಿಂದ ಬಂದಿದ್ದಾರೆ, ಬೆಂಗಳೂರಿನಿಂದ ಬಂದಿದ್ದಾರೆ, ಬಹುಶಃ 1 ಲಕ್ಷ ಜನರು ಈಗ ನಿಮ್ಮ ಸಂಪರ್ಕದಲ್ಲಿ ಇದ್ದಾರೆ ಅಂತ ಹೇಳಿ ನನಗೆ ಗೊತ್ತಾಯ್ತು. ಇಷ್ಟೊಂದು ಜನರು ಇವತ್ತು ರಾಯಚೂರು ಎಲ್ಲಿದೆ ಅಂತ ಗೊತ್ತು ಮಾಡಿದಂತ ಮಹಾತ್ಮರು ನೀವು ಅಂತ ಹೇಳಿಕೆ ಬಯಸ್ತೇನೆ. ನಾವು ರಾಯಚೂರಿನಲ್ಲಿ ನಮ್ಮ ಸಮಾಜದವ್ರ ಮುಂದಾಳತ್ವದಲ್ಲಿ ಇಂಥ ಕಾರ್ಯಕ್ರಮ ಆಗ್ತಾ ಇದೆ ಅಂತ ಹೇಳಿ 1 ಲಕ್ಷ ಜನರಿಗೆ ಗೊತ್ತಾಗಿದೆಯಲ್ಲ, ಅದೇ ನಮಗೆ ಸಂತೋಷ. ಬಹುಶಃ ಇಂಥ ಕೆಲಸ ಹಿಂದೆಂದೂ ರಾಯಚೂರಲ್ಲಿ ಆಗಿರ್ಲಿಕ್ಕಿಲ್ಲ, ಇವತ್ತು ಆಗ್ತಾ ಇದೆ, ನಮಗೆಲ್ಲ ಬಹಳ ಸಂತೋಷ ಇದೆ. ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ನಾನು ನೋಡೋದಕ್ಕೆ ಬಹುಶಃ 15ರಿಂದ 20 ವರ್ಷ ಆಯ್ತು. ಪ್ರತಿ ವರ್ಷ ಜಾಸ್ತಿನೇ ಆಗ್ತಾ ಇದೆ. ಆ ಲಕ್ಷ್ಮೀದೇವಿ ತಾಯಿ ಲಕ್ಷ್ಮೀದೇವಿ ತಮಗೆಲ್ಲ ಸಮಾಜದವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. ಆ ಲಕ್ಷ್ಮೀದೇವಿಗೆ ನಾವು ಎಷ್ಟು ಚಿರಋಣಿಯಾಗಿದ್ರು ಸಮಾಧಾನ ಆಗಂಗಿಲ್ಲ. ದೇವಿ ನಿಮ್ಗೆ ಇನ್ನೂ ನಿಮ್ಮ ಸಮಾಜಕ್ಕೆ ಇನ್ನೂ ಎತ್ತರೋತ್ತರವಾಗಿ ಬೆಳೀಲಿಕ್ಕೆ ಸಂಪೂರ್ಣ ಸಹಕಾರ ಕೊಡ್ಲಿ. ನಾನು ಆ ದೇವರಲ್ಲಿ ಸಂಪೂರ್ಣ ಬೇಡ್ಕೊಂಡು ಈ ಸಮಾಜ ಇನ್ನೂ ಅತ್ಯುನ್ನತ ಸ್ಥಾನದಲ್ಲಿ ಬೆಳೀಲಿ, ಎಲ್ಲರಿಗೂ ವಿದ್ಯಾಭ್ಯಾಸದ ಜೊತೆಗೆ ಕೊಡ್ಲಿ ಅಂತ ಕೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ನಮಸ್ಕಾರ. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಂಡಂತ ಗುರುಗಳ ಮುಗಿಸಿ ಇವತ್ತು ನಮ್ಮ ಜನಪ್ರಿಯ ಶಾಸಕರಾದಂಥ ಸನ್ಮಾನ ಶ್ರೀ ಡಾಕ್ಟರ್ ಶಿವರಾಜ್ ಪಟೇಲ್ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಹೈದರಾಬಾದಿಂದ ಬಂದಂಥ ನಮ್ಮ ಬಂಧುಗಳೇ ಮತ್ತು ಬೆಂಗಳೂರಿನಿಂದ ಬಂದಂಥ ಬಂಧುಗಳೇ, ಎಲ್ಲ ವೇದಿಕೆ ಮೇಲೆ ಇದ್ದಂಥ ಎಲ್ಲ ನನ್ನ ಕುಲ ಬಾಂಧವರೇ ಮತ್ತು ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಮುದ್ದು ಮಕ್ಕಳೇ, ಈ ಒಂದು ಕಾರ್ಯಕ್ರಮ 24 ವರ್ಷದಿಂದ ಈ ಕಾರ್ಯಕ್ರಮ ರಾಯಚೂರು ನಗರದಲ್ಲಿ ಮಾಡ್ತಾ ಬಂದಿದ್ದೀವಿ. ಇದು 300 ಕಾಪು ಸಮಾಜದಿಂದ ಮಾಡುವಂಥ ಒಂದು ಕಾರ್ಯಕ್ರಮ. ಎಲ್ಲವೂ ಈ ಒಂದು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಾಡುವಂಥ ಈ ಕಾರ್ಯಕ್ರಮನ ಸಾಮಾನ್ಯ ಮನುಷ್ಯ
ನಮ್ಮ ಸಮಾಜದ ಸಾಮಾನ್ಯ ಮನುಷ್ಯರು 2,000 ರೂಪಾಯಿ ಕೊಟ್ಟು ಈ ಕಾರ್ಯಕ್ರಮ ಮಾಡಲಿಕ್ಕೆ ಯಶಸ್ವಿ ಕೊಡ್ತಾರೆ. ಸಾಮಾನ್ಯ ಮನುಷ್ಯ ಅವನು ಕೊಡಲಿಕ್ಕೆ ಯೋಗ್ಯತೆಯೂ ಇಲ್ಲ. ಅಂಥವರು ಬಂದು ಮಾವ ನಾನು 2,000 ರೂಪಾಯಿ ತಗೋ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅನ್ನೋ ಭಾವನೆ ಈ 300 ಕಾಪ್ ಸಮಾಜದಲ್ಲಿದೆ. ಎಲ್ಲ ನಾನೂ ಕೊಡಬೇಕು ಅನ್ನೋ ಭಾವನೆ ಈ ನಮ್ಮ ಸಮಾಜದಲ್ಲಿದೆ. 1,01,000 ಕೊಟ್ಟಂತ ಮಹಾಪುರುಷರು ಇದ್ದಾರೆ ನಮ್ಮ ಸಮಾಜದಲ್ಲಿ. ಅಂತ ಮಹಾಪುರುಷರಿಗೂ ಇಲ್ಲ ಮಾತಾ ಮಹಾಲಕ್ಷ್ಮಿ ಅವರು ಈಗಾಗಲೇ ನಮ್ಮ ಡಾಕ್ಟರ್ ಹಾರೈಸಿದರು. ಈ ಮಾತಾ ಮಹಾಲಕ್ಷ್ಮಿ ಇಲ್ಲ ನಮ್ಮ ಸಮಾಜಕ್ಕೆ ಹೆಚ್ಚಿಗೆ ಕೊನೆ ಕೊಡಲಿ, ಇಲ್ಲ ಉದ್ಧಾರ ಹೆಚ್ಚಿಗೆ ಆಗಲಿ ಅಂತ ಅವರು ದೇವಿಯನ್ನು ಬೇಡಿಕೊಂಡಿದ್ದಾರೆ. ಅದೇ ತರ ಸಮಾಜವು ದಿನದಿನೂ ಬೆಳೀತಾ ಇದೆ. 20 ವರ್ಷದಿಂದಲೂ ಸಮಾಜ ಎಲ್ಲ ರಂಗದಲ್ಲಿ ಆರ್ಥಿಕವಾಗಿ ನಾವು ಬಹಳಷ್ಟು ಹಿಂದುಳಿದಂತ ಜನ ಇವತ್ತು ಆರ್ಥಿಕವಾಗಿ ಸರಿಯಾದ ರೀತಿಯಲ್ಲಿ ಪರಿಸ್ಥಿತಿಯಲ್ಲಿ ಇವತ್ತು ಇದ್ದೀವಿ. 80% ನಮ್ಮ ಸಮಾಜದ ಬಂಧುಗಳು ಉತ್ತಮ ರೀತಿಯಲ್ಲಿ ಎಲ್ಲ ವ್ಯವಸ್ಥೆ ರೀತಿಯಲ್ಲಿ ಬದುಕ್ತಾ ಇದ್ದಾರೆ. ಅದು ಮಾತಾ ಮಹಾಲಕ್ಷ್ಮಿಯ ಆಶೀರ್ವಾದ. ಎಲ್ಲ ಸಮಾಜದ ಬಂಧುಗಳ ಒಕ್ಕಟ್ಟು ಒಂದೇ ಮಾತಿಗೆ ನಿಲ್ಲುವಂತಹ ಶಕ್ತಿ 300 ಕಾಪ್ ಸಮಾಜದಲ್ಲಿದೆ. ಯಾವ ರಾಜಕೀಯ ನಾಯಕರಾಗಲಿ ಯಾರೇ ಬಂದರು ಏನು ಸಮಾಜ ಹಿರಿಯರಿಗೆ ಗೌರವ ಕೊಡುವಂತಹ ವ್ಯವಸ್ಥೆ ನಮ್ಮ ಸಮಾಜದಲ್ಲಿದೆ. ನಮ್ಮ ಸಮಾಜದ ಬಂಧುಗಳು ಉತ್ತಮ ರೀತಿಯಲ್ಲಿ ವಾಸ ಮಾಡ್ತಿದ್ದಾರೆ, ಉತ್ತಮ ರೀತಿಯಲ್ಲಿ ಬದುಕ್ತಾ ಇದ್ದಾರೆ. ಆ ಕಾರಣದಿಂದ ಈ ಒಂದು 370 ಬಂದ ಮೇಲೆ 45 ಜನ ಇವತ್ತು MBBS ಹೋಗಿದ್ದಾರೆ, MBBS ಇಂದ ಪಾಸ್ ಆಗಿದ್ದಾರೆ. ಈಗ DM-ಗೆ ಕೋಚಿಂಗ್ ತಗೊಳ್ತಿದ್ದಾರೆ. DM ಆಗಿ 10 ಜನ ಇವತ್ತು ಓದ್ತಾ ಇದ್ದಾರೆ ನಮ್ಮ ಸಮಾಜದವರು. MS ಮಾಡಿ DM ಇಬ್ಬರು ಓದ್ತಾ ಇದ್ದಾರೆ. ಇಬ್ಬರು ನನ್ನ ಮೊಮ್ಮಗ, ಇನ್ನೊಂದು ಮಾಸ್ಟರ್ ತಿಮ್ಮಾರೆಡ್ಡಿ ಅವರ ಮಗ. ಈ ತರ ಇವತ್ತು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ನಮ್ಮ ಮಕ್ಕಳು ಇಂಜಿನಿಯರ್ ಪಾಸ್ ಆಗಿ ಇಡೀ ವರ್ಲ್ಡ್ನಲ್ಲಿ ಎಲ್ಲ ಕಡೆ ಹೋಗಿದ್ದಾರೆ. ಅಮೆರಿಕ ಇದ್ದಾರೆ, ರಷ್ಯಾ, ಜಪಾನು, ಜರ್ಮನಿ ಎಲ್ಲ ರಾಜ್ಯದಲ್ಲಿದ್ದು ಈ ಆಸ್ಟ್ರೇಲಿಯಾ ಎಲ್ಲರಲ್ಲಿ ಕೆಲಸ ಮಾಡ್ತಿದ್ದಾರೆ. ಕಾರಣ ಇದು ಹೆಚ್ಚಿಗೆ ನಾವು ಉದ್ಧಾರ ಆಗಬೇಕು. ಇಂಥ ಉತ್ತಮವಾದ ಕಾರ್ಯಕ್ರಮಗಳು ಮಾಡುವ ಮುಖಾಂತರ ಜನರೇ ಎಲ್ಲ ಸಮಾಜದ ಪ್ರಮುಖರನ್ನು ನಾವು ಪ್ರತಿ ವರ್ಷವೂ ಕರೀತಾ ಇದ್ದೇವೆ, ಕರೆದು ಸನ್ಮಾನ ಮಾಡ್ತಿದ್ದೇವೆ. ಏಕೆಂದರೆ ಎಲ್ಲ ಸಮಾಜ ಬಂಧುಗಳು ಒಂದಾಗಿದ್ದರೆ ದೇಶ ಉದ್ಧಾರ ಆಗ್ತದೆ. ನನ್ನ ಸಮಾಜ ನಾನು ಅನ್ನೋ ಭಾವನೆ ಬರ್ತಿದ್ದರೆ ದೇಶ ಒಡೆದು ಹೋಗ್ತದೆ. ಆ ಕಾರಣದಿಂದ 300 ಕಾಪ್ ಸಮಾಜದಲ್ಲಿ ಎಲ್ಲ ಹಿರಿಯರಿಗೆ ಎಲ್ಲ ಜಾತಿ ಜನಾಂಗಕ್ಕೆ ಗೌರವ ಕೊಟ್ಟು ಅವ್ರ ಸನ್ಮಾನ ಮಾಡುವಂತ ಸಂಪ್ರದಾಯ ಮೊದಲಿಂದ ಇದೆ. ಕಾರಣ ನಮ್ಮ ಪೂಜೆ ಗುರುಗಳು ಮಾತಾಡುವವರಿದ್ದಾರೆ, ನಮ್ಮ MLA ಅವರು ನಮ್ಮ ಸಮಾಜಕ್ಕೆ ಬಹಳಷ್ಟು ಕೊಡುಗೆ ಮಾಡಿದ್ದಾರೆ. ಯಾಕಂದ್ರೆ RD ಅಧ್ಯಕ್ಷ ಈ 30 ವರ್ಷದಿಂದಲೂ RD ಅಧ್ಯಕ್ಷ ಯಾರು ನಮ್ಮ ಸಮಾಜಕ್ಕೆ ಕೊಟ್ಟಿದ್ದಿಲ್ಲ. ಅದು ಗೋಪಾಲ್ ರೆಡ್ಡಿ ಕೊಡುವ ಮುಖಾಂತರ ನಮ್ಮ ಡಾಕ್ಟರ್ ನಮಗೆ ಬಹಳಷ್ಟು ಉಪಕಾರ ಮಾಡಿದ್ದಾರೆ. ನಾವು ಅದು ಕೊರತೆ ಇತ್ತು, ನಾವು RD ಅಧ್ಯಕ್ಷ ಆಗಲಿಲ್ಲ ಅನ್ನೋ ಕೊರಗೆ ಇತ್ತು. ಅದು ನಮ್ಮ ಡಾಕ್ಟರ್ ಅವರು ನಮ್ಮ ಹುಡುಗರಿಗೆ ಕೊಟ್ಟು ಅದು ಕೊರಗನ್ನು ಕಡಿಮೆ ಮಾಡಿದರು. ನಾವು ನಗರಸಭಾ ಅಧ್ಯಕ್ಷರು 3 ಆಗಿದ್ದೀವಿ. ಒಟ್ಕೂರು ಈಶ್ವರವರಾಗಿದ್ದಾರೆ, ವಿ ರಾಜಣ್ಣವರಾಗಿದ್ದಾರೆ, ನಾನು ಅಧ್ಯಕ್ಷನಾಗಿದ್ದೀನಿ. ಉಪಾಧ್ಯಕ್ಷರು ದೊಡ್ಡ ಹೇಳಪ್ಪನವರಾಗಿದ್ದಾರೆ, ದೊಡ್ಡ ಮಲ್ಲೇಶಪ್ಪನವರು ಉಪಾಧ್ಯಕ್ಷರಾಗಿದ್ದಾರೆ. ಈ ತರ ಆ ನಗರಸಭೆಯಲ್ಲಿ ಎಲ್ಲ ರೀತಿಯಲ್ಲಿ ನಾವಿದ್ದೀವಿ. ಈಗ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ 4 ಮಂದಿ ಆರಿಸಿ ಹೋಗಿದ್ದಾರೆ. ಈ ಚಂದ್ರಬಣ್ಣ ಕ್ಷೇತ್ರದಲ್ಲಿ ಯಾವಾಗಲೂ ನಮ್ಮ 300 ಕಾಪ್ ಸಮಾಜ ಗೆಲ್ತಾ ಬಂದಿದೆ. ಮೊದಲನೇದಾಗಿ ರಘುನಾಥ್ ರೆಡ್ಡಿ ಅವರು, ಆಮೇಲೆ ಗುಲ್ದಾಸ್ ಗೋಪಾಲ್ ರೆಡ್ಡಿ ಅವರು, ಬಸವರಾಜ ರೆಡ್ಡಿ ಅವರು, N ಕೇಶವ ರೆಡ್ಡಿ ಅವರು ಈ ಸಲ 4 ಮಂದಿ ಆಗಿದ್ದಾರೆ. 2 ತಾಲೂಕಾ ಬೋರ್ಡ್ ಅಧ್ಯಕ್ಷರಾಗಿದ್ದಾರೆ. ಗುಲ್ದಾಸ್ ತಿಮ್ಮಾರೆಡ್ಡಿ ಅವರು, ನಮ್ಮ ಗೋಗಲ್ ಚಂದ್ರಶೇಖರ್ ರೆಡ್ಡಿ ಅವರು ತಾಲೂಕಾ ಬೋರ್ಡ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. APMC ಅಧ್ಯಕ್ಷರಾಗಿ ಗುಲ್ದಾಸ್ ತಿಮ್ಮಾರೆಡ್ಡಿ ಅವರು ಕೆಲಸ ಮಾಡಿದ್ದಾರೆ. ಮೊನ್ನೆ ಅದನ್ನು ನಮಗೆ ಕೊರಗಿತ್ತು. ತಿಮ್ಮಾರೆಡ್ಡಿ ಅವರು ಆದ ಮೇಲೆ ನಮ್ಮ ಸಮಾಜದವರು ಯಾರೂ ಆಗಲಿಲ್ಲ ಅನ್ನೋ ಕೊರಗೆ ಇತ್ತು. ನಮ್ಮ ಡಾಕ್ಟರ್ ಅವರು ನಮ್ಮ ಬಂಗಿ ನರಸರೆಡ್ಡಿ ಅವ್ರನ್ನ ಉಪಾಧ್ಯಕ್ಷರು ಮಾಡಿ ನಮ್ಗೆ ಆ ಕೊರಗು ತಿಳಿಸಿದರು. ಆ ಕಾರಣದಿಂದ ಡಾಕ್ಟರ್ ಅವರ ಇದು ಉಪಕಾರ ಬಹಳಷ್ಟು ಸಮಾಜದ ಮೇಲೆ ಇದೆ. ಆ ಒಂದು ಕಾರಣದಿಂದಲೇ ನಾವೆಲ್ಲರೂ 300 ಕಾಪ್ ಸಮಾಜ ಹೆಚ್ಚಿಗೆ ಮೆಜಾರಿಟಿಯಾಗಿ ಈ 4 ವಾರ್ಡ್ನಲ್ಲಿ 8,000 ಓಟು ಕೊಡುವ ಮುಖಾಂತರ ಅವರ ಉಪಕಾರವನ್ನು
ಋಣವನ್ನು ನಾವು ತೀರಿಸಿದ್ದೇವೆ. ಬರುವಂತ ದಿನಗಳಲ್ಲಿ ನಾವು ಉಪಕಾರ ಮಾಡಿದವರು ಉಪಕಾರ ಇಟ್ಕೊಳ್ಳೋ ಪ್ರಶ್ನೆ ಇಲ್ಲ. ಮುನ್ನೂರು ಕಾಪು ಸಮಾಜಕ್ಕೆ ಯಾರು ಸಹಾಯ ಮಾಡ್ತಾರೆ ಅವರು ಸಹಾಯ ತೀರಿಸುವಂತ ಕೆಲಸ ಮುನ್ನೂರು ಕಾಪು ಸಮಾಜ ಮಾಡ್ತದೆ. ಋಣವನ್ನು ತೀರಿಸುವಂತ ಕೆಲಸ, ಋಣ ಮಾಡಿದ್ದಾರೆ, ನಮಗೆ ಸಹಾಯ ಮಾಡಿದ್ದಾರೆ, ಆ ಸಹಾಯವನ್ನು ನಾವು ನಿಲ್ಲಿಸ್ಕೊಳ್ತಿರ್ತೀವಿ. ಯಾವಾಗ ಸಹಾಯವರೆಗೂ ಆ ಸಹಾಯ ನಿಲ್ಲಿಸ್ತಾ ಇರ್ತಿರ್ತೀವಿ. ಕಾರಣ ನಮ್ಮ ಡಾಕ್ಟರ್ ಅವರು ನಮಗೆ ಬಹಳಷ್ಟು ಉಪಕಾರ ಮಾಡಿದ್ದಾರೆ. ಆ ಕಾರಣದಿಂದ ಈ ಸಂದರ್ಭದಲ್ಲಿ ಹಬ್ಬದ ರೂವಾರಿ ಮಾಜಿ ಶಾಸಕ ಎ ಪಾಪರೆಡ್ಡಿ, ಸಮಾಜದ ಹಿರಿಯ ಮುಖಂಡ ಬೆಲ್ಲಂ ನರಸರೆಡ್ಡಿ, ಸಮಾಜದ ಮುಖಂಡರು ಸೇರಿದಂತೆ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. SAK Convention Hall. Book now, flat 50% discount. Save of the season.
with luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit SAK Convention Hall, ಶೇಖರ್ ನಗರ್, IB ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಪ್ರತಿ ವರ್ಷದಂತೆ ಈ ವರ್ಷವೂ 300 ಕಾಪು ಸಮಾಜದಿಂದ ಮುಂಗಾರು ಸಂಸ್ಕೃತ ರಾಯಚೂರು ಹಬ್ಬ 21, 22, 23 3 ದಿವಸ ಈ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಸಿದೆ. ಮೊದಲನೇ ದಿವಸ ಕರ್ನಾಟಕ ಎತ್ತುಗಳ ಹಾಗೆ 1.5 ಟನ್ ಭಾರ ಎಳೆಯುವಂಥ ವ್ಯವಸ್ಥೆ. ಎರಡನೇ ದಿವಸ ಆಂಧ್ರ ಪ್ರದೇಶ ಕರ್ನಾಟಕಕ್ಕಾಗಿ 1-2 ಟನ್ನು ಭಾರ ಎಳೆಯುವಂಥ ವ್ಯವಸ್ಥೆ. ಮೂರನೇ ದಿವಸ 23ನೇ ತಾರೀಕಿನ 2.5 ಟನ್ ಭಾರ ಎಳೆಯುವಂಥ ಭಾರೀ ಗಾತ್ರದ ಎತ್ತುಗಳ ಸ್ಪರ್ಧೆ ಇರ್ತದೆ. ಆವತ್ತು ಸಾಯಂಕಾಲ ಕುಸ್ತಿಪಟುಗಳು, ಬೇರೆ ಬೇರೆ ರಾಜ್ಯದಿಂದ ಬಂದಂಥ ಕುಸ್ತಿಪಟುಗಳು ಕುಸ್ತಿ ಪ್ರದರ್ಶನ ಇರ್ತದೆ ಸಾಯಂಕಾಲ 5 ಗಂಟೆಗೆ. ಅದರ ಜೊತೆಗೆ ಈ ವರ್ಷ ಸ್ಪೆಷಲಾಗಿ ಹೆಣ್ಮಕ್ಳ ಪೈಲವಾನರು ಬರ್ತಿದ್ದಾರೆ. 4 ಜೊತೆ ಹೆಣ್ಣು ಪೈಲವಾನರು ಬರ್ತಿದ್ದಾರೆ. ಕರ್ನಾಟಕದ ಕೇಸರಿ, ಕರ್ನಾಟಕದಲ್ಲಿ ಗೆದ್ದಂಥ ಸ್ಟೇಟ್ ಲೆವೆಲಿದ್ದಂಥ ಕೇಸರಿ ಮತ್ತು ಆಂಧ್ರ ಪ್ರದೇಶದ, ಮಹಾರಾಷ್ಟ್ರದಿಂದ ಬಂದಂಥ ಕುಸ್ತಿಪಟುಗಳು ಈ ಹೆಣ್ಮಕ್ಳು ಈ ಒಂದು ಕುಸ್ತಿಪಟುಗಳಲ್ಲಿ ಸ್ಪರ್ಧೆ ಮಾಡ್ತಿದ್ದಾರೆ. 22ನೇ ತಾರೀಕು ದಿನ ಜಗದ್ಗುರು ಶೃಂಗೇರಿ ಜಗದ್ಗುರುಗಳು ಅವರ ಮೆರವಣಿಗೆ ಇದೆ. ಅದರ ಜೊತೆಗೆ ನಮ್ಮ ಮಾತಾ ಮಹಾಲಕ್ಷ್ಮಿಯ ಮೆರವಣಿಗೆ ಜೊತೆಗೆ ಅದ್ದೂರಿಯಾದಂಥ ಕರ್ನಾಟಕದಲ್ಲಿ ವಿವಿಧ ಜಿಲ್ಲೆಗಳಿಂದ ಬಂದಂಥ ಜನಪದ ಕಲಾ ತಂಡಗಳು, ಅದರ ಜೊತೆಗೆ ತಮಿಳುನಾಡಿನಿಂದ ಬಂದಂಥ ಕಲಾ ತಂಡಗಳು ಮತ್ತು ಕೇರಳದಿಂದ ಬಂದಂಥ ಕಲಾ ತಂಡಗಳು, ಆಂಧ್ರ ಪ್ರದೇಶದಿಂದ ಬಂದಂಥ ಕಲಾ ತಂಡಗಳು, ಟೋಟಲ್ ಆಗಿ 40 ಕಲಾ ತಂಡಗಳು ವೈಭವವಾದಂಥ ಮಾತಾ ಮಹಾಲಕ್ಷ್ಮಿ ಮತ್ತು ಜಗದ್ಗುರುಗಳ ಮೆರವಣಿಗೆ ಆಗ್ತಾಯಿದೆ. ಇದು ಕಣ್ತುಂಬಿಸ್ಕೊಳ್ಳೋಕ್ಕೆ ನೀವು ಮೈಸೂರಿನಲ್ಲಿ ಏನು ನೋಡ್ತಾ ಇದ್ದಾರೆ ದಸರಾದಲ್ಲಿ ಮೆರವಣಿಗೆ, ಅದಕ್ಕಿಂತಲೂ ಅದ್ದೂರಿಯಾಗಿ ಮಾಡುವಂಥ 300 ಕಾಪು ಸಮಾಜ ಮಾಡುವಂಥ ಈ ಒಂದು ಮೆರವಣಿಗೆ ಎಲ್ಲ ಕಣ್ತುಂಬಿಸ್ಕೊಂಡು ನೋಡಬೇಕು. ರಾಯಚೂರು ಜನರಿಗೆ ನನ್ನ ಮನವಿ, ಇಂಥ ಉತ್ತಮವಾದಂಥ ಕಾರ್ಯಕ್ರಮಗಳು ರಾಯಚೂರಿನ ಸಲುವಾಗಿ ನಮ್ಮ 300 ಕಾಪು ಸಮಾಜ ಮಾಡ್ತದೆ. ಪ್ರತಿ ವರ್ಷ 50 ಲಕ್ಷ ರೂಪಾಯಿ ಖರ್ಚು ಮಾಡಿ ಈ ರಾಯಚೂರು ಸಲುವಾಗಿ, ರಾಯಚೂರಿನಲ್ಲಿ ಹುಟ್ಟೀವಿ ಬೆಳೆದೀವಿ, ಇಲ್ಲಿ ಉತ್ತಮವಾದಂಥ ಕೆಲಸಗಳು ಮಾಡಬೇಕು ಅನ್ನೋ ಉದ್ದೇಶದಿಂದ 300 ಕಾಪು ಸಮಾಜ ಮಾಡ್ತದೆ. ಜನಪದ ಕಲಾ ತಂಡಗಳು ನಮ್ಮ ಸಂಸ್ಕೃತಿ ಉಳಿಸಬೇಕು, ಬೆಳೆಸಬೇಕು. ನಮ್ಮ ಪೂರ್ವಜರು ಇಂಥ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರಲ್ಲ, ಅಂಥ ಕಾರ್ಯಕ್ರಮಗಳು ನಾವು ಮಾಡಬೇಕು ಅನ್ನೋ ಉದ್ದೇಶದಿಂದ ಇಂಥ ಕಾರ್ಯಕ್ರಮ ಮಾಡ್ತೇವೆ. 22ನೇ ತಾರೀಕು ದಿನ ಕುಸ್ತಿ ಜೊತೆಗೆ ನಮ್ಮ ಹಳೆಯ ಸಂಪ್ರದಾಯದಂಥ ಕಲ್ಲು ಕೈ ಎತ್ತುವಂಥ ವ್ಯವಸ್ಥೆ, ಗುಂಡು ಎತ್ತುವಂಥ ವ್ಯವಸ್ಥೆ, ಉಸ್ಕರಿಂಚೆಲೆ ಎತ್ತುವಂಥ ವ್ಯವಸ್ಥೆ, ಇದೆಲ್ಲವೂ ನಮ್ಮ ಮಾತಾ ಮಹಾಲಕ್ಷ್ಮಿಯ ದೇವಸ್ಥಾನ ನಡೆಯುತ್ತದೆ.
ಇದೆಂಥ ಎಲ್ಲ ಕಾರ್ಯಕ್ರಮಗಳು ಹಿಂದೆ ಆಡುವಂಥ ವ್ಯವಸ್ಥೆ, ಹಿಂದಿನ ಜನ ಏನು ಮಾಡ್ತಾಯಿದ್ರು ಅದು ಉಳಿಸ್ಕೊಂಡು ಹೋಗುವಂಥ ವ್ಯವಸ್ಥೆನ ನಾವು ಮಾಡ್ತಾಯಿದ್ದೀವಿ. ಕಾರಣ ಏನು ರಾಯಚೂರು ಜನಗೆ ಇಂಥ ಉತ್ತಮವಾದಂಥ ಕೆಲಸ ಕೊಡುವಂಥ ವ್ಯವಸ್ಥೆ ನಾವು ಮಾಡ್ತಾಯಿದ್ದೀವಿ. ಇದನ್ನು ನೋಡಿ ಬೇರೆ ಸಮಾಜದವರು ಇಂಥ ಉತ್ತಮ ಕೆಲಸಗಳು ಮಾಡಲಿ ಅನ್ನೋ ನಮ್ಮ ಆಸೆ. ಅವರು ಇಂಥ ಕೆಲಸಗಳು ಮಾಡಿದ್ರೆ ರಾಯಚೂರಿನಲ್ಲಿ ಯಾವಾಗಲೂ ಕಲಾ ಸಂಸ್ಕೃತಿ ಬೆಳೀತಾ ಇರ್ತದೆ, ಎಲ್ಲ ಕಲಾವಿದರು ಬೆಳೀತಾ ಇರ್ತಾರೆ. ಇಂಥ ಕೆಲಸ ಮಾಡಬೇಕು. ಏನು ಮೈಸೂರಿನಲ್ಲಿ, ಬೆಂಗಳೂರಿನಲ್ಲಿ ಅಲ್ಲಿ ಒಂದೇ ಆದ ಅಲ್ಲ, ಎಲ್ಲ ಕಡೆ ಬೆಳೀಬೇಕಾದ ಉದ್ದೇಶದಿಂದ ಇಂಥ ಕಾರ್ಯಕ್ರಮಗಳು ಮುನ್ನೂರು ಕಾಪು ಸಮಾಜ ಮಾಡ್ತಾಯಿದೆ. ಅದು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಯಾವುದೇ ಸರ್ಕಾರದ ಸಹಕಾರ ಇಲ್ಲದೆ ಮುನ್ನೂರು ಕಾಪು ಸಮಾಜ ಕೊಟ್ಟಂಥ ದಾನದಿಂದ ಇಂಥ ಉತ್ತಮ ಕೆಲಸಗಳು ಮಾಡ್ತೀವಿ ಅಂತ ಹೇಳಲಿಕ್ಕೆ ಆಸೆ ಪಡ್ತೀನಿ. N150 ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844 60181. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜ್ಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123-535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕನಸು ಶಿಕ್ಷಣ ಮತ್ತು ಗ್ರಾಮೀಣ ಅಭಿವೃದ್ಧಿ ಟ್ರಸ್ಟ್ನಿಂದ ಜೂನ್ 26ರಂದು ಒಂದು ದಿನ ಸ್ಪರ್ಧಾತ್ಮಕ ಪರೀಕ್ಷೆ ಉಚಿತ ಕಾರ್ಯಾಗಾರ ನಗರದ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ರವಿಚಂದ್ರ ಸಗ್ಗೋಳಿ ರಾಯರು ಗೋನ್ವಾರ್ ಹೇಳಿದರು. ಕನಸು ಶಿಕ್ಷಣ ಮತ್ತು ಗ್ರಾಮೀಣ ಅಭಿವೃದ್ಧಿ ಟ್ರಸ್ಟ್ನಿಂದ ಜೂನ್ 26ರಂದು ಒಂದು ದಿನ ಸ್ಪರ್ಧಾತ್ಮಕ ಪರೀಕ್ಷೆ ಉಚಿತ ಕಾರ್ಯಾಗಾರ ನಗರದ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ರವಿಚಂದ್ರ ಸಗ್ಗೋಳಿ ರಾಯರು ಗೋನ್ವಾರ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಕೆಎಎಸ್ ಸೇರಿದಂತೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿದ್ದಾರೆ. ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲು ತಜ್ಞರ ಮಾರ್ಗದರ್ಶನ ಅಗತ್ಯವಾಗಿದೆ. ಸಂಪನ್ಮೂಲ ವ್ಯಕ್ತಿಯಾಗಿ ಬೆಂಗಳೂರಿನ ಪ್ರೊಫೆಸರ್ ಮಂಜುನಾಥ್ ಆಗಮಿಸಿ ಮಾರ್ಗದರ್ಶನ ನೀಡಲಿದ್ದಾರೆ. ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಬುಧವಾರದಂದು ಕನಸು ಕೆಎಸ್ ಅಕಾಡೆಮಿ ವತಿಯಿಂದ ಒಂದು ದಿನದ ಉಚಿತ ಸ್ಪರ್ಧಾತ್ಮಕ ಪರೀಕ್ಷೆಯ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಾಗಾರವನ್ನು ಸಿದ್ದರಾಮಯ್ಯ ಜಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದು, ಈ ಕಾರ್ಯಾಗಾರಕ್ಕೆ ಪ್ರಖ್ಯಾತ ಉಪನ್ಯಾಸಕರಾದಂಥ ಸಂಪನ್ಮೂಲ ವ್ಯಕ್ತಿಗಳಾದಂಥ ಮಂಜುನಾಥ್ ಸರ್ ಆಗಮಿಸಲಿದ್ದಾರೆ. ಈ ಒಂದು ಕಾರ್ಯಾಗಾರದ ಉದ್ದೇಶವೇನೆಂದರೆ,
ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಹಾಗೂ ರಾಯಚೂರು ನಗರ ಗ್ರಾಮೀಣ ಭಾಗದ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಕುರಿತು ಅಥವಾ ಮುಂದಿನ ದಿನಮಾನಗಳು ಬರ್ತಕ್ಕಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯ ಕುರಿತು ಒಂದು ದಿನದ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದು ಅವರ ಒಂದು ಜೀವನಕ್ಕೆ ಅನುಕೂಲ ಆಗತಕ್ಕಂಥ ತರಬೇತಿಯನ್ನು ಸಂಪೂರ್ಣ ವ್ಯಕ್ತಿಯಾದಂಥ ಮಂಜುನಾಥ್ ಸರ್ ಮತ್ತು ನಮ್ಮ ಅಕಾಡೆಮಿ ವತಿಯಿಂದ ಎಲ್ಲ ಉಪನ್ಯಾಸಕರ ವರ್ಗದವರು ಸೇರಿ ಅವತ್ತನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ಇದರ ಉದ್ದೇಶ ಎಲ್ಲ ಕರ್ನಾಟಕ ಮತ್ತು ಇಲ್ಲಿ ರಾಯಚೂರು ಭಾಗದ ಎಲ್ಲ ಗ್ರಾಮ ಸ್ಪರ್ಧಾರ್ಥಿಗಳು ಸರ್ಕಾರಿ ನೌಕರಿಯನ್ನು ಇಲ್ಲಿ ತಮ್ಮ ಜೀವನವನ್ನು ರೂಪಿಸಿಕೊಂಡಿರ್ತಕ್ಕಂಥ ಒಂದು ಅವಕಾಶವನ್ನು ನಮ್ಮ ಕನಸು ಅಕಾಡೆಮಿ ಅವರ ಒಂದು ಭವಿಷ್ಯವನ್ನು ತಿನ್ನಲಿಕ್ಕೆ ಅವಕಾಶ ಮಾಡಿಕೊಡ್ತೇನೆ ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡಿಕೊಡ್ತೇನೆ. ಈ ಸಂದರ್ಭದಲ್ಲಿ ರಮೇಶ್ ರಾಥೋಡ್, ಕುಮಾರ್ ಹುಲಿಗಪ್ಪ, ಅಮಾತ್ಯಪ್ಪ ಶ್ರೀಶೈಲ ಸೇರಿ ಅನೇಕರಿದ್ದರು. ತಾಲೂಕಿನ ಇಡುಕ್ನೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಭಾರತ ಜ್ಞಾನ ವಿಜ್ಞಾನ ಪರಿಷತ್ತು ಮತ್ತು ಶಾಲಾ ಶಿಕ್ಷಣ ಸಾಕ್ಷರತೆ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ವಿದ್ಯಾರ್ಥಿಗಳೊಂದಿಗೆ ವಿಜ್ಞಾನಿಗಳು ಸಂವಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ತಾಲೂಕಿನ ಇಡುಕ್ನೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಭಾರತ ಜ್ಞಾನ ವಿಜ್ಞಾನ ಪರಿಷತ್ತು ಮತ್ತು ಶಾಲಾ ಶಿಕ್ಷಣ ಸಾಕ್ಷರತೆ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ವಿದ್ಯಾರ್ಥಿಗಳೊಂದಿಗೆ ವಿಜ್ಞಾನಿಗಳ ಸಂವಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮುಖ್ಯ ಸಂವಾದಕರಾಗಿ ಆಗಮಿಸಿದ ವಿಜ್ಞಾನಿ ಪ್ರೊಫೆಸರ್ ಕಮಲ್ ಲೋದಯ ಅವರು ಭಾರತೀಯ ವಿಜ್ಞಾನಿಗಳು ವಿದ್ಯಾರ್ಥಿಗಳಿಗೆ ಜಾಗತಿಕ ತಾಪಮಾನದ ತಿಳುವಳಿಕೆಯನ್ನು ನೀಡಿ ಖಗೋಳಶಾಸ್ತ್ರ ವಿಜ್ಞಾನ ವಿಷಯ ಕುರಿತಾದ ವಿದ್ಯಾರ್ಥಿಗಳ ಹಲವು ಪ್ರಶ್ನೆಗಳಿಗೆ ಸಂವಾದದಲ್ಲಿ ಉತ್ತರಿಸಿ ನೀವು ವಿಜ್ಞಾನಿಗಳಾಗಬಹುದೆಂಬ ಉತ್ಸಾಹ ತುಂಬಿದರು. ಮುಖ್ಯ ಸಂಘಟಕರಾಗಿ ಆಗಮಿಸಿದ ಬಿಜಿವಿಎಸ್ ಸಕ್ರಿಯ ಕಾರ್ಯಕರ್ತ ಸೈಯದ್ ಹಫೀಜುಲ್ಲಾ ಪ್ರಾಸ್ತಾವಿಕವಾಗಿ ಮಾತನಾಡಿ ಹಳ್ಳಿಗಾಡಿನ ವಿದ್ಯಾರ್ಥಿಗಳಿಗೆ ಮೌಢ್ಯತೆಯ ನಿವಾರಣೆ, ವೈಜ್ಞಾನಿಕ ಮನೋಭಾವನೆ ಮೂಡಿಸಲು ಸತತವಾಗಿ ಇಂಥ ಕಾರ್ಯಕ್ರಮ ಬಿಜಿವಿಎಸ್ ಸಂಘಟಿಸುತ್ತಾ ಬಂದಿದೆ ಎಂದರು. Sunlight, when it comes, the sunlight is made of the light is dangerous to us because ultraviolet light we get cancer and animals, many things. But I will not talk about all this. I will just say, as Abdullah sir said, I'll talk for 50-20 minutes and after that, based on your questions, we can get into other subjects. Because we have a longer day, so we get more sun, we get more sunlight. But why should that make to be important? ಅಧ್ಯಕ್ಷತೆಯನ್ನು ಶಾಲೆ ಮುಖ್ಯ ಗುರುಗಳು ಆಂಜನೇಯ ಕೆ ವಹಿಸಿ ವೈಜ್ಞಾನಿಕ ಮನೋಭಾವ ಬೆಳೆಸುವ ಇಂತಹ ಕಾರ್ಯಕ್ರಮಗಳು ಹಳ್ಳಿ ಶಾಲೆಗಳಲ್ಲಿ ಆಯೋಜಿಸುವುದು ಶ್ಲಾಘನೀಯ ಕಾರ್ಯವೆಂದು ನುಡಿದರು. ವಿಜಯಲಕ್ಷ್ಮಿ ಗಾವಾರ್ ರೂಪಿಸಿದರು. ಶಿಕ್ಷಕ ಶ್ರೀಕಾಂತ್ ಅವರು ವಿಜ್ಞಾನಿಗಳ ಪರಿಚಯ ಮಾಡಿದರು ಮತ್ತು ಶಾಲೆಯ ಸಹ ಶಿಕ್ಷಕ ಪ್ರಮೀಳಾ ಕುಮಾರಿ, ರತ್ನಮ್ಮ, ನರಸಪ್ಪ ಎನ್, ಅತಿಥಿ ಶಿಕ್ಷಕರಾದ ಸುರೇಶ್, ಶಂಕರ್, ತಿಮ್ಮಪ್ಪ ಮತ್ತು ಶಾಲೆಯ ಹಳೆ ವಿದ್ಯಾರ್ಥಿಗಳ ವರ್ಗದವರು ಉಪಸ್ಥಿತರಿದ್ದರು. ಹಿರಿಯ ನಾಗರಿಕರು ಸ್ವಾಸ್ಥ್ಯ ಸಮಾಜದ ಬುನಾದಿಯಾಗಿದ್ದು ಅವರನ್ನು ಗೌರವದಿಂದ ಕಾಣುವುದು ಪ್ರತಿಯೊಬ್ಬರ ಆದ ಕರ್ತವ್ಯ ಎಂದು ಎಲ್ವಿಡಿ ಕಾಲೇಜಿನ ಸಮಾಜದ ಶಾಸ್ತ್ರ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ಗಾಯತ್ರಿ ಹೇಳಿದರು. ಹಿರಿಯ ನಾಗರಿಕರು ಸ್ವಾಸ್ಥ್ಯ ಸಮಾಜದ ಬುನಾದಿಯಾಗಿದ್ದು ಅವರನ್ನು ಗೌರವದಿಂದ ಕಾಣುವುದು ಪ್ರತಿಯೊಬ್ಬರ ಆದ ಕರ್ತವ್ಯ ಎಂದು ಎಲ್ವಿಡಿ ಕಾಲೇಜಿನ ಸಮಾಜಶಾಸ್ತ್ರ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ಗಾಯತ್ರಿ ಹೇಳಿದರು. ನಗರದ ಲಲಿತಾ ಹಿರಿಯ ನಾಗರಿಕರ ಮನೆಯಲ್ಲಿ ಎಲ್ವಿಡಿ ಕಾಲೇಜಿನ ಸಮಾಜಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳ ಕ್ಷೇತ್ರ ಕಾರ್ಯ ಭೇಟಿ ಹಿನ್ನೆಲೆ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿ ಆಧುನಿಕ ಜೀವನದಲ್ಲಿ ವೃದ್ಧಾಶ್ರಮಗಳ ಸಂಖ್ಯೆ ಹೆಚ್ಚುತ್ತಿರುವುದು ಕಳವಳಕಾರಿ ಸಂಗತಿ ಎಂದರು. ಹಿರಿಯ ನಾಗರಿಕರನ್ನು ನಿರ್ಲಕ್ಷಿಸಲಾಗುತ್ತಿದೆ. ತಂದೆ ತಾಯಿಯ ಬಗ್ಗೆ ತಾತ್ಸರ ಮನೋಭಾವ ತಾಳದೆ ಮುತುವರ್ಜಿ ವಹಿಸಿ ಕಾಳಜಿ ವಹಿಸುವ ಮೂಲಕ ಹಿರಿಯ ನಾಗರಿಕರನ್ನು ಗೌರವಿಸಬೇಕು. ಈ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯವಾಗಬೇಕು ಎಂದರು. ಸ್ವಾಸ್ಥ್ಯ ಸಮಾಜಕ್ಕೆ ಹಿರಿಯ ನಾಗರಿಕರು ಬುನಾದಿಯಾಗಿದ್ದು ಹಿರಿಯರನ್ನು ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಗೌರವಯುತವಾಗಿ ಕಾಣಬೇಕು. ಮನೆಗಳಲ್ಲಿ ಹೆಚ್ಚು ಮೊಬೈಲ್ ಬಳಕೆ ಮಾಡುವುದನ್ನು ಬಿಡಬೇಕು. ತಂದೆ ತಾಯಿ ಮಕ್ಕಳೊಂದಿಗೆ ಸಮಯ ಕಳೆಯಬೇಕು. ಪ್ರಸ್ತುತ ದಿನಮಾನಗಳಲ್ಲಿ ಮೊಬೈಲ್ ಇದ್ದರೆ ಜೀವನ, ಮೊಬೈಲೇ ಸರ್ವಸ್ವ ಎನ್ನುವಂತಾಗಿದೆ. ಮೊದಲು ಮನೆಯಲ್ಲಿ ತಾಯಂದಿರು ರಾಮಾಯಣದ ಕತೆ ಹೇಳಿ ಚಂದಮಾಮನನ್ನು ತೋರಿಸಿ ಊಟ ಮಾಡಿಸುತ್ತಿದ್ದರು. ಆದರೆ ಇಂದು ಮಕ್ಕಳು ಊಟ ಮಾಡಬೇಕು ಎಂದರೆ ಮೊಬೈಲ್ ಬೇಕೇ ಬೇಕು ಎನ್ನುವ ಮಟ್ಟಿಗೆ ತಲುಪಿದೆ. ಇದು ಮಕ್ಕಳ ಜೀವನಕ್ಕೆ ಅತ್ಯಂತ ಅಪಾಯಕಾರಿ ಎಂದು ಬೇಸರ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಸಹ ಪ್ರಾಧ್ಯಾಪಕಿ ರೂಪಾ ಪಾಟೀಲ್, ಡಾಕ್ಟರ್ ಬಸವರಾಜ್, ಸಮಾಜಶಾಸ್ತ್ರದ ವಿಭಾಗದ ವಿದ್ಯಾರ್ಥಿಗಳಾದ ಪ್ರೇಕ್ಷಾ, ವಾರುಣಿ, ಮಮತಾ, ನಳಿನಿ, ಭಾವನಾ, ನಾಗರಾಜ್ ಸೇರಿದಂತೆ ಲಲಿತ ವೃದ್ಧಾಶ್ರಮದ ಹಿರಿಯ ನಾಗರಿಕರು ಉಪಸ್ಥಿತರಿದ್ದರು. ಜೂನ್ 21ರ ಶುಕ್ರವಾರದಂದು ತಾಲೂಕಿನ ಎರ್ಗೆರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರಾಯಚೂರು ವಿಶ್ವವಿದ್ಯಾಲಯ ಹಿಂದುಗಡೆ ಇರುವ ಕೊತ್ತಕುಂಟ ಅಮೃತ ಸರೋವರ ಕೆರೆಯ ದಂಡೆಯಲ್ಲಿ 10ನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಜಿಲ್ಲಾ ಮತ್ತು ತಾಲೂಕ್ ಪಂಚಾಯತ್ ರಾಯಚೂರು ವತಿಯಿಂದ
ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಯಿತು. ಜೂನ್ 21ರ ಶುಕ್ರವಾರದಂದು ತಾಲೂಕಿನ ಯರಗೇರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರಾಯಚೂರು ವಿಶ್ವವಿದ್ಯಾಲಯ ಹಿಂದುಗಡೆ ಇರುವ ಕೊತ್ತಕುಂಟ ಅಮೃತ ಸರೋವರ ಕೆರೆಯ ದಂಡೆಯಲ್ಲಿ 10ನೇಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಜಿಲ್ಲಾ ತಾಲೂಕು ಮತ್ತು ಪಂಚಾಯತ್ ರಾಯಚೂರು ವತಿಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕರಾದ ಪ್ರಕಾಶ್ ವಿ ಅವರು ಮಾತನಾಡಿ, ಭಾರತೀಯ ಸಂಸ್ಕೃತಿಯೊಳಗೆ ಬಹಳ ವರ್ಷಗಳ ಹಿಂದೆಯೇ ಯೋಗವು ಬೆರೆತು ಹೋಗಿದೆ. ಪ್ರಾಚೀನ ಕಾಲದಲ್ಲಿ ಹುಟ್ಟಿಕೊಂಡ ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಅಭ್ಯಾಸವೇ ಯೋಗವಾಗಿದೆ. ಇಂದು ನಾವೆಲ್ಲರೂ 10ನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಿದ್ದೇವೆ. ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶುಭಾಶಯಗಳನ್ನು ತಿಳಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಯೋಗ ಗುರುಗಳು ತಿಳಿಸಿಕೊಡುವ ಎಲ್ಲ ಅಭ್ಯಾಸಗಳನ್ನು ಇಂದು ಒಂದು ದಿನ ಮಾಡಿ ಬಿಡುವುದಲ್ಲ. ಇದನ್ನು ಪ್ರತಿದಿನ ಆಸನಗಳನ್ನು ಅಭ್ಯಾಸ ಮಾಡುವುದನ್ನು ರೂಢಿಸಿಕೊಳ್ಳುವುದು ಅವಶ್ಯಕತೆ ಇರುತ್ತದೆ. ಇಂದು ಭಾರತ ದೇಶ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗವನ್ನು ಆಚರಣೆ ಮಾಡುವುದರ ಮೂಲಕ ದೇಶದ ಪ್ರತಿಯೊಂದು ಗ್ರಾಮಗಳವರೆಗೆ ತಲುಪಿದೆ. ನಾವು ಮನೆಯಲ್ಲಿಯೇ ಕುಟುಂಬದವರೆಲ್ಲರೂ ಸೇರಿ ಅಭ್ಯಾಸಗಳನ್ನು ಮಾಡುವುದು ರೂಢಿಸಿಕೊಂಡು ಶಾರೀರಿಕ, ಮಾನಸಿಕ ನೆಮ್ಮದಿಯಿಂದ ಆರೋಗ್ಯವಾಗಿರಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಯೋಗ ಗುರುಗಳಾದ ದತ್ತು ಕುಮಾರ್ ಅವರು ಯೋಗ ಆಸನಗಳನ್ನು ಮತ್ತು ಪ್ರಾಣಾಯಾಮದ ಬಗ್ಗೆ ತಿಳಿಸಿ ಅಭ್ಯಾಸಗಳನ್ನು ಮಾಡಿಸಿದರು. ಈ ಸಂದರ್ಭದಲ್ಲಿ ರಾಯಚೂರು ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಪವಾರ್, ಸಹಾಯಕ ನಿರ್ದೇಶಕರು ಹನುಮಂತ, ಪಿಡಿಒ ವಿಶ್ವನಾಥ್ ರೆಡ್ಡಿ, ಉಪಾಧ್ಯಕ್ಷರು ಫಾರೂಕ್ ಹುಸೇನ್ ಹಾಗೂ ವಿಜಯ್ ಕುಮಾರ್, ನಾಗರಾಜ್ ನಾಯಕ್, ಗ್ರಾಮ ಪಂಚಾಯಿತಿ ಸದಸ್ಯರು, ಎಡಿಪಿಸಿ ಮಲ್ಲಯ್ಯ, ಜಿಲ್ಲಾ ಐಇಸಿ ಸಂಯೋಜಕರು ವಿಶ್ವನಾಥ್, ಐಇಸಿ ಸಂಯೋಜಕರು ಧನರಾಜ್, ತಾಂತ್ರಿಕ ಸಂಯೋಜಕರು ಸೈಮಾನ್ ಸೇರಿದಂತೆ ತಾಲೂಕಿನ ನರೇಗಾ ಸಿಬ್ಬಂದಿಯವರು ಮತ್ತು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ತಾಲೂಕಿನ ಯಾಪಲ್ದಿನ್ನಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮಲೇರಿಯಾ ವಿರೋಧಿ ಮಾಸಾಚರಣೆ ಹಾಗೂ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು. ತಾಲೂಕಿನ ಯಾಪಲ್ದಿನ್ನಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮಲೇರಿಯಾ ವಿರೋಧಿ ಮಾಸಾಚರಣೆ ಹಾಗೂ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು. ಸೊಳ್ಳೆಗಳಿಂದ ಹರಡುವ ರೋಗಗಳ ಕುರಿತು ರಾಯಚೂರು ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಪ್ರಜ್ವಲ್ ಕುಮಾರ್ ಅವರು ಸಾಂಕ್ರಾಮಿಕ ರೋಗಗಳಾದ ಮಲೇರಿಯಾ, ಡೆಂಗು ಕುರಿತು ಮಾಹಿತಿ ನೀಡಿದರು. ಸೊಳ್ಳೆಗಳ ಉತ್ಪತ್ತಿ ಹೇಗೆ ಆಗುತ್ತದೆ ಮತ್ತು ಉತ್ಪತ್ತಿ ತಾಣಗಳು, ಅದರಿಂದ ಹೇಗೆ ತಪ್ಪಿಸಿಕೊಳ್ಳಬೇಕು ಎಂಬುದರ ಬಗ್ಗೆ ಸವಿವರವಾಗಿ ತಿಳಿಸಿದರು. ಗ್ರೀನ್ ರಾಯಚೂರು ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಶಿವಾಳೆ ಅವರು ಮಾತನಾಡಿ, ಪರಿಸರ ರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಎಂದು ಪರಿಸರ ಸಂರಕ್ಷಣೆ ಕುರಿತು ಮಾತನಾಡಿದರು. ಹಾಗೆ ಶಾಲೆಯಲ್ಲಿ ಸಸಿಗಳು ನೆಡುವುದರ ಮೂಲಕ ವಿಶ್ವ ಪರಿಸರ ದಿನ ಆಚರಿಸಲಾಯಿತು. ಈ ವೇಳೆ ಯಾಪಲ್ದಿನ್ನಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಹಸಿರೇ ಉಸಿರು, ಪ್ರತಿಯೊಬ್ಬರು ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ, ಸ್ವಚ್ಛ ಪರಿಸರದಿಂದ ಆರೋಗ್ಯವೆಂದು ಮಾತನಾಡಿದರು. ಈ ಕಾರ್ಯಕ್ರಮ ಕುರಿತು ಮಕ್ಕಳಿಗೆ ಪ್ರಬಂಧ ಸ್ಪರ್ಧೆ, ಚಿತ್ರಕಲಾ ಸ್ಪರ್ಧೆ ಏರ್ಪಡಿಸಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ನಂತರ ಗ್ರೀನ್ ರಾಯಚೂರು ಸಂಸ್ಥೆಯ ವತಿಯಿಂದ ಆಶಾ ಕಾರ್ಯಕರ್ತೆಯರಿಗೆ ತಾಯಿ ಮಗುವಿನ ಆರೈಕೆ ಕೈಪಿಡಿ ವಿತರಿಸಿದರು. ಇದೇ ಸಂದರ್ಭದಲ್ಲಿ ಬಿಎಚ್ಇಒ ತಾಲೂಕ್ ಮೇಲ್ವಿಚಾರಕರಾದ ಸರೋಜಾ ಕೆ, ಎಂಟಿಎಸ್ ಸಂಧ್ಯಾ, ರಂಗಾರಾವ್ ಕುಲಕರ್ಣಿ, ಸಿಎಚ್ಒ ವೈದ್ಯರು ಡಾಕ್ಟರ್ ಶಿವಶರಣಪ್ಪ, ಶಾಲೆಯ ಮುಖ್ಯ ಗುರುಗಳಾದ ಕಾಜಾಸಾಬ್ ಹಾಗೂ ಸಹ ಶಿಕ್ಷಕರು, ವಿದ್ಯಾರ್ಥಿಗಳು ಸೇರಿದಂತೆ ಆಶಾ ಕಾರ್ಯಕರ್ತೆಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಜಿಲ್ಲಾ ಬಾಲ ಕಾರ್ಮಿಕ ಇಲಾಖೆಯ ಟಾಸ್ಕ್ ಫೋರ್ಸ್ ಸಮಿತಿಯ ಅಧಿಕಾರಿಗಳಿಂದ ಜಿಲ್ಲೆಯ ಸಿರ್ವಾರ ಪಟ್ಟಣದ ವಿವಿಧ ಹೋಟೆಲ್ಗಳು, ಕಿರಾಣಿ ಅಂಗಡಿಗಳು, ಬೇಕರಿಗಳು, ಗ್ಯಾರೇಜ್ಗಳು, ಬಾರ್ ಅಂಡ್ ರೆಸ್ಟೋರೆಂಟ್ ಸೇರಿದಂತೆ ಇನ್ನಿತರ ಕಡೆ ತಪಾಸಣೆ ಮಾಡಿ ಒಬ್ಬ ಕಿಶೋರ ಬಾಲ ಕಾರ್ಮಿಕನನ್ನು ರಕ್ಷಣೆ ಮಾಡಿದ್ದು, ಈ ಕುರಿತು ಸಿರ್ವಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜಿಲ್ಲಾ ಬಾಲ ಕಾರ್ಮಿಕ ಇಲಾಖೆಯ ಟಾಸ್ಕ್ ಫೋರ್ಸ್ ಸಮಿತಿಯ ಅಧಿಕಾರಿಗಳಿಂದ ಜಿಲ್ಲೆಯ ಸಿರಿವಾರ ಪಟ್ಟಣದ ವಿವಿಧ ಹೋಟೆಲ್ಗಳು, ಕಿರಾಣಿ ಅಂಗಡಿಗಳು, ಬೇಕರಿಗಳು, ಗ್ಯಾರೇಜ್ಗಳು, ಬಾರ್ ಅಂಡ್ ರೆಸ್ಟೋರೆಂಟ್ ಸೇರಿದಂತೆ ಇನ್ನಿತರ ಕಡೆ ತಪಾಸಣೆ ಮಾಡಿ ಒಬ್ಬ ಕಿಶೋರ ಬಾಲ ಕಾರ್ಮಿಕನನ್ನು ರಕ್ಷಣೆ ಮಾಡಿದ್ದು, ಈ ಕುರಿತು ಸಿರ್ವಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಿರ್ವಾರ ಪಟ್ಟಣದ ಲಿಂಗಸೂಗೂರು ರಸ್ತೆಯ ಆಂಜನೇಯ ದೇವಸ್ಥಾನದ ಎದುರುಗಡೆಯ ವೆಂಕಟೇಶ್ವರ ಬೈಕ್ ಪಾಯಿಂಟ್ನ ಮಾಲೀಕ ಎಂ ರಾಮಕೃಷ್ಣ ಅವರ ವಿರುದ್ಧ ಬಾಲ ಕಾರ್ಮಿಕ ಮತ್ತು ಕಿಶೋರ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆಯಡಿ ಪ್ರಕರಣ ದಾಖಲೆ ಮಾಡಲಾಗಿದೆ. ಬಾಲ ಕಾರ್ಮಿಕ ಮತ್ತು ಕಿಶೋರ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ತಿದ್ದುಪಡಿ ಕಾಯ್ದೆ 2016ರಂತೆ 14 ವರ್ಷದೊಳಗಿನ ಮಕ್ಕಳ ದುಡಿಮೆಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಹಾಗೂ 15 ರಿಂದ 18 ವರ್ಷದೊಳಗಿನ ಮಕ್ಕಳನ್ನು ಅಪಾಯಕಾರಿ ಕ್ಷೇತ್ರದಲ್ಲಿ ದುಡಿಸಿಕೊಳ್ಳುವುದು ಶಿಕ್ಷಾರ್ಹ ಅಪರಾಧವಾಗಿದ್ದು, ಒಂದು ವೇಳೆ ದುಡಿಸಿಕೊಂಡಲ್ಲಿ 50,000 ರೂಪಾಯಿಗಳು ದಂಡ ಹಾಗೂ 2 ವರ್ಷ ಜೈಲು ಶಿಕ್ಷೆ ಇರುತ್ತದೆ. ವಾಹನಗಳಲ್ಲಿ ಮಕ್ಕಳನ್ನು ಕೃಷಿ ಚಟುವಟಿಕೆಗಳಿಗಾಗಿ ಅಕ್ರಮ ಮತ್ತು ಕಾನೂನು ಬಾಹಿರವಾಗಿ ಸಾಗಾಣಿಕೆ ಮಾಡುವುದು ಶಿಕ್ಷಾರ್ಹ ಅಪರಾಧವಾಗಿದ್ದು, ದುಡಿಯುವ ಮಕ್ಕಳು ಕಂಡುಬಂದಲ್ಲಿ ಮಕ್ಕಳ ಸಹಾಯವಾಣಿ 1098ಗೆ ಮಾಹಿತಿ ನೀಡಬಹುದಾಗಿದೆ. ಜಿಲ್ಲಾ ಬಾಲ ಕಾರ್ಮಿಕ ಯೋಜನೆಯ ಯೋಜನಾ ನಿರ್ದೇಶಕ ಮಂಜುನಾಥ್ ರೆಡ್ಡಿ, ಸಿರ್ವಾರ ಕಾರ್ಮಿಕ ನಿರೀಕ್ಷಕರಾದ ಶಾಂತಮೂರ್ತಿ, ಶಿಕ್ಷಣ ಇಲಾಖೆಯ ತವನಪ್ಪ ಪಾಟೀಲ್, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ದಿನೇಶ್, ಮಕ್ಕಳ ಸಹಾಯವಾಣಿ ಘಟಕದ ಮುಕ್ಕಣ್ಣ, ಶಿಶು ಅಭಿವೃದ್ಧಿ ಯೋಜನೆ ಇಲಾಖೆ ನಾಗಮ್ಮ ಸೇರಿದಂತೆ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಮುನ್ನೂರು ಕಾಪು ಸಮಾಜ ಇತರೆ ಸಮಾಜಕ್ಕೆ ಆದರ್ಶ ಶ್ರೀಗಳು. 2 ವಿವಾದಾತ್ಮಕ ಗಣಿಗಾರಿಕೆ ಅನುಮತಿ ಅಧಿಕಾರ ವಹಿಸಿಕೊಂಡಿದ್ದ ದಿನವೇ ಎಚ್.ಡಿ. ಕುಮಾರಸ್ವಾಮಿ ಅನುಮತಿ ನೀಡಿದ್ದೇಕೆ ಎಸ್.ಆರ್. ಹಿರೇಮಠ್. 2 ಟನ್ ಭಾರದ ಕಲ್ಲು ಎಳೆಯುವ ಸ್ಪರ್ಧೆ ಮುಂಗಾರು ಸಾಂಸ್ಕೃತಿಕ ಹಬ್ಬ ಸಾಂಸ್ಕೃತಿಕ ಪುನರ್ಜೀವನಕ್ಕೆ ಸಹಕಾರಿ ಜಿ. ಕುಮಾರ್ ನಾಯಕ್. ಮೊದಲ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮ ವಿವಿಧ ಕಲಾ ತಂಡಗಳಿಂದ ನೃತ್ಯ ಪ್ರದರ್ಶನ. ಮುಂಗಾರು ಹಬ್ಬ 1 ವಾರ ಕಾಲ ಪಾಪಾರೆಡ್ಡಿ ನೇತೃತ್ವದಲ್ಲಿ ನಡೆಯಲಿ ಶಿವರಾಜ್ ಪಾಟೀಲ್. 26ರಂದು ಸ್ಪರ್ಧಾತ್ಮಕ ಪರೀಕ್ಷೆ ಕುರಿತು ಉಚಿತ ಕಾರ್ಯಾಗಾರ ರವಿಚಂದ್ರ ಗೋನ್ವಾರ್. ಇಡಪ್ನೂರು ಶಾಲೆಯಲ್ಲಿ ವಿದ್ಯಾರ್ಥಿಗಳೊಂದಿಗೆ ವಿಜ್ಞಾನಿ ಸಂವಾದ. ಸ್ವಾಸ್ಥ್ಯ ಸಮಾಜದ ಬುನಾದಿ ಡಾಕ್ಟರ್ ಗಾಯತ್ರಿ. ಕೊತ್ತಕುಂಟ ಅಮೃತ ಸರೋವರ ಕೆರೆಯ ದಂಡೆ 10ನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಮಲೇರಿಯಾ ವಿರೋಧಿ ಮಾಸಾಚರಣೆ ವಿಶ್ವ ಪರಿಸರ ದಿನ ಆಚರಣೆ. ಕಾರ್ಮಿಕ ಇಲಾಖೆಯಿಂದ ಸಿರವಾರ ಪಟ್ಟಣದ ವಿವಿಧ ಕಡೆ ತಪಾಸಣೆ ಬಾಲಕನ ರಕ್ಷಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಯೋಜಿಸಿದವರು ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. SAK ಕನ್ವೆನ್ಷನ್ ಹಾಲ್. ಬುಕ್ ನೌ ಫ್ಲಾಟ್ 50% discount. Save of the season. Wide parking areas facilities. Visit Shekhar Nagar, IB Road, Raichur. N150 ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ವಿಸಿಟ್ KTB Jewel Palace, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಮೊಬೈಲ್ 8123535300.